ನಾನು ನನಗೆ ಅದು ಒಂದು ಹವ್ಯಾಸವಾಗಿ ಹರಿದು ಬಂದಿದ್ದು. ಅಂದ್ರೆ ಸಹಜವಾಗಿ ನಮ್ಮ ಹವ್ಯಕರಲ್ಲಿ ಈ ಭಾಷೆಯ ಬಗ್ಗೆ, ನೆಲ ಜಲದ ಬಗ್ಗೆ ಪ್ರೀತಿ ಇರೋದು ಸಹಜ. ಯಾಕೆಂದ್ರೆ ನಾವೆಲ್ಲರೂ ನಮ್ಮ ಹಳ್ಳಿಯಿಂದನೇ ಜೀವನ ಪ್ರಾರಂಭ ಮಾಡಿದ್ದು. ಈ ನಮ್ಮ ಹಳ್ಳಿಗಳಲ್ಲಿ ಸಮುದಾಯದ ಬದುಕಿನಲ್ಲಿ ನಾವು ಬದುಕಿ ಬಂದಿದ್ರಿಂದ ನಮ್ಗೆ ಆ ಸಮುದಾಯದ ಬದುಕು ಕೊಡುವಂತ ದೊಡ್ಡ ಆ ಕೊಡುಗೆ ಅಂತಂದ್ರೆ ಈ ಸಾಹಿತ್ಯದ ಮೇಲೆ, ಸಂಸ್ಕೃತಿಯ ಮೇಲೆ, ನೆಲ ಜಲದ ಮೇಲೆ ಪ್ರೀತಿ. ಆ ಪ್ರೀತಿ ಬಹುತೇಕ ಹವ್ಯಕರಲ್ಲಿ ಅಂತದ್ದೊಂದು ಪ್ರವೃತ್ತಿ, ಈ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ನಾನು ನೋಡಿದ ಹಾಗೆ ನನ್ನ ಕೃತಿಗಳ ದೊಡ್ಡ ಓದುಗರು ಹವ್ಯಕರು. ಬೇರೆಯವರು ಓದಲ್ಲೇ ಅಂತಲ್ಲ, ಬಹಳ ಜನ ಓದಿದ. ಆದರೆ ನಮ್ಮ ಹವ್ಯಕರಲ್ಲಿ ಆತ್ಮೀಯವಾಗಿ, ಅಭಿಮಾನದಿಂದ, ಅಕ್ಕರೆಯಿಂದ, ನಮ್ಮವರು ಅನ್ನೋ ಪ್ರೀತಿಯಿಂದ ಬಹಳ ಜನ ನನ್ನ ಸಾಹಿತ್ಯವನ್ನು ಓದಿ ಅದಕ್ಕೆ ಪ್ರತಿಕ್ರಿಯೆ ಸಲ್ಲಿಸಿದ್ದ. ಅಂತಹ ಎಲ್ಲ ನನ್ನ ನೆಚ್ಚಿನ ಓದುಗರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನು ರಂಗಭೂಮಿಯಿಂದ ಬಂದವ. ಹೌದು, ತಾವು ಹೇಳಿದಾಗೆ ನನ್ನ ವಿದ್ಯಾಭ್ಯಾಸ, ಮೂಲ ವಿದ್ಯಾಭ್ಯಾಸ ಇಂಜಿನಿಯರಿಂಗು. ಅದು ಹೊಟ್ಟೆಪಾಡಿಗಾಗಿ ಮಾಡಿದ್ದು. ಶರಾವತಿ ಮುಳುಗಡೆಯಿಂದ ಬಂದವರು ನಾವು. ನಮ್ಮ ಕುಟುಂಬ ಒಂದು ಕಾಲದಲ್ಲಿ ಸ್ವಲ್ಪ ಸಮೃದ್ಧವಾಗಿದ್ರು, ಮುಳುಗಡೆಯ ಕಾರಣದಿಂದಾಗಿ ಹೆಚ್ಚು ಕಡಿಮೆ ಬೀದಿಗೆ ಬಿದ್ದಂತಾಗಿ ನಾವು ನಮ್ಮ ಬದುಕನ್ನ ನಾವೇ ಕಟ್ಟಿಕೊಳ್ಳುವಂತಹ ಒಂದು ದುರ್ಬರ ಪ್ರಸಂಗ ಬಂತು. ನಾವು ಜೋಗದಲ್ಲಿ ಓದ್ತಿದ್ದಾಗ ನಮಗೆ ಸ್ಕೂಲ್ ಬಸ್ಸಲ್ಲಿ ಕೂಡ ಕೆಪಿಸಿ ಅವರ ಮಕ್ಕಳಿಗೆ ಫ್ರೀ ಇತ್ತು, ನಮಗೆ ಇರ್ಲಿಲ್ಲ. ಹಳ್ಳಿ ಮಕ್ಕಳೆಲ್ಲ ನಾವು ಆ ಕಾಲದಲ್ಲಿ ₹3.30 ತಿಂಗಳಿಗೆ ದುಡ್ಡು ಕಟ್ಟಬೇಕು, ಅದಕ್ಕೂ ಕಷ್ಟ ಅನ್ನುವಂತ ಪರಿಸ್ಥಿತಿಯಲ್ಲಿ ನಾವು ಓದಬೇಕಾಯ್ತು. ಮುಂದೆ ಒಂದು ಅರ್ಥದಲ್ಲಿ ಅದೃಷ್ಟ ನಮ್ಮ ಹಣೆಯಲ್ಲಿ ಬರದ ಕಾರಣದಿಂದಾಗಿ ಓದುವುದಕ್ಕೆ ಅವಕಾಶ ಆಯ್ತು. ಓದಿ ಒಂದು ಉದ್ಯೋಗವನ್ನ ಹಿಡಿದ ನಂತರ, ಜೀವನದಲ್ಲಿ ನಮಗೊಂದು ನೆಲೆ ಅಂತ ಸಿಕ್ಕ ನಂತರ ಈ ಸಾಹಿತ್ಯದ ಬಗ್ಗೆ ಅಥವಾ ನಮ್ಮ ಬದುಕಿನ ಬಗ್ಗೆ ಗಟ್ಟಿಯಾಗಿ ನಾವು ತೊಡಗಿಕೊಳ್ಳಲಿಕ್ಕೆ ಸಾಧ್ಯ ಆಗಿತ್ತು. ನನಗೆ 1974ರಿಂದ 79ರವರೆಗೆ ನಾನು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡಿ 80ನೇ ಇಸ್ವಿನಲ್ಲಿ ಅವತ್ತಿನ KPTCL ಯಾವ ಇಲಾಖೆಯ ಕಾರಣದಿಂದ ನಮ್ಮ ಬದುಕು ಮೂರಾಬಟ್ಟೆ ಆಯ್ತೋ ಅದೇ ಇಲಾಖೆಗೆ ನಾನು ಸೇರಿದೆ. ಇಲಾಖೆ ಏನು ಮಾಡೋದಿಲ್ಲ, ಅದು ಆಡಳಿತ ಮತ್ತು ಆ ಕಾಲ ಬೇಡುವಂತ ಪರಿಸ್ಥಿತಿಗಳ ಕಾರಣದಿಂದ ಬದುಕು ಹಾಗಾಯ್ತು ನಮ್ದು. ಆದ್ರೆ ಆಗಿದ್ದಂತೂ ಸತ್ಯ, ಅದನ್ನು ಒಪ್ಕೋಬೇಕು. ನನ್ನ ಒಳಗೆ ಒಂದು ರೀತಿಯ ಸಾಹಿತ್ಯದ ಮೇಲಿನ ಪ್ರೀತಿ ಇತ್ತು. ಆದ್ರೆ ಇಂಜಿನಿಯರಿಂಗ್ ಕಾರಣದಿಂದ ಅದನ್ನ ನಾನು ಹೆಚ್ಚು ತೊಡಗಿಕೊಳ್ಳಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಂತರದ ದಿನಗಳಲ್ಲಿ ನಾನು ಜೋಗದಲ್ಲಿ 7 ವರ್ಷ, ಮತ್ತೆ ಶಿವಮೊಗ್ಗದಲ್ಲಿ ಒಂದು 18 ವರ್ಷ, ಬೆಂಗಳೂರಲ್ಲಿ ಒಂದು 7-8 ವರ್ಷ, ಹೀಗೆ ನನ್ನ ವೃತ್ತಿ ಜೀವನ ಸಾಕ್ತು. ಆದ್ರೆ ನನಗಿದ್ದ ಒಂದು ಅತ್ಯಂತ ಆಸಕ್ತಿದಾಯಕವಾದ ಪ್ರವೃತ್ತಿ ಅಂತಂದ್ರೆ ಅದು ಮಕ್ಕಳ ನಾಟಕ. ನಾನು ಮಕ್ಕಳ ನಾಟಕವನ್ನ ಆಡಿಸುವ ಮೂಲಕ ನನ್ನ ವೃತ್ತಿಗೆ ಒಂದು ಪ್ರವೃತ್ತಿಯನ್ನ ಜೋಡಿಸಿಕೊಂಡೆ. ಅದರ ಜೊತೆಗೆ ಮಕ್ಕಳ ನಾಟಕಗಳನ್ನ ಬರೆಯತೊಡಗಿದೆ. ಈಗ ಗೊಂಬೆ ರಾವಣ, ನಾಣಿ ಭಟ್ಟನ ಸ್ವರ್ಗದ ಕನಸು, ಮೃಗ ಮತ್ತು ಸುಂದರಿ, ಹಂಚಿನ ಮನೆ ಪರಸಪ್ಪ, ಜುಗ್ಗಪ್ಪಯ್ಯನ ತಿಪ್ಪರ್ಲಾಗ, ಹೀಗೆ ಹಲವಾರು ಮಕ್ಕಳ ನಾಟಕಗಳನ್ನ ನಾನೇ ಬರೆದು, ನಾನೇ ಮಕ್ಕಳಿಂದ ಆಡಿಸಿ, ನಾನೇ ನಿರ್ದೇಶನ ಮಾಡ್ತಾ ನನಗೆ ಆ ಕ್ಷೇತ್ರದ ಮೇಲೆ ತುಂಬಾ ಆಸಕ್ತಿ ಬಂತು. ಹಾಗಾಗಿ ನಾನು ಆ ವಿಷಯದಲ್ಲಿ ಒಂದು ಇಷ್ಟು ಅಧ್ಯಯನ ಮಾಡಬೇಕು ಅಂತ ಬಯಸಿದೆ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ನಾವು PhD ಅಧ್ಯಯನ ಮಾಡಬೇಕು. ಇಂಜಿನಿಯರಿಂಗ್ ನಲ್ಲಿ ನನಗೆ ಮಾಸ್ಟರ್ ಡಿಗ್ರಿ ಇತ್ತು, MTech ಪದವಿ ಪಡ್ಕೊಂಡಿದ್ದೆ. ಆದ್ರೆ ಕನ್ನಡ ಹಂಪಿ ಯೂನಿವರ್ಸಿಟಿನಲ್ಲೋ ಅಥವಾ ಯಾವುದೇ ಯೂನಿವರ್ಸಿಟಿನಲ್ಲಿ PhD ಮಾಡಬೇಕು ಅಂದ್ರೆ ಕನ್ನಡ MA ಆಗ್ಬೇಕು ಅಂತ ಮೊದಲು ಗೊತ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ನಾನು ಮೈಸೂರಲ್ಲಿ ಕನ್ನಡ MA ಮಾಡ್ಕೊಂಡೆ. ನಂತರ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿ ಅಂತೇಳಿ ಬರೆದೆ.
ಪ್ರಬಂಧವನ್ನು ಮಂಡಿಸಿದೆ, ಅದಕ್ಕೆ PhD ದೊರೆಯಿತು. ಇದೆಲ್ಲ ಒಂದು ಆಯ್ತು. ನನಗೆ ಮದುವೆ ಆಯ್ತು, ಮಕ್ಕಳಾದ್ರು, ನಾನು ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡಿದೆ. ಕೆಲಸದ ಕ್ಷೇತ್ರದಲ್ಲಿ ಒಂದಿಷ್ಟು ಒಳ್ಳೆಯ ಹೆಸರು ಕೂಡ ಬಂತು. ಆಗ ಬದುಕಿನಲ್ಲಿ ಒಂದಿಷ್ಟು ನನಗೆ, ನನ್ನ ಬದುಕಿನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದೋಯ್ತು. ಯಾಕೆಂದ್ರೆ ಒಂದು ಕಾಲದ ಘಟ್ಟದಲ್ಲಿ ನಾವು ಹೈಸ್ಕೂಲಲ್ಲಿ ಇದ್ದಾಗ ನಾನು ಬಹಳ ಅನಾಥ ಪ್ರಜ್ಞೆಯಿಂದ, ಒಂದು ರೀತಿ ಇನ್ಫಿಯಾರಿಟಿಯಲ್ಲಿ, ಯಾಕೆಂದ್ರೆ ಬದುಕು ಪೂರ್ತಿ ಸೋತಾಗ ನಮಗೆ ಅಂಥದ್ದೊಂದು ಅನಾಥ ಪ್ರಜ್ಞೆ ಕಾಡುತ್ತೆ. ಅಲ್ಲಿಂದ ಯಾವಾಗ ಒಂದು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಬಂದು ಅಲ್ಲಿ ತೊಡಗಿಕೊಂಡು ಆ ವೃತ್ತಿ ಗಟ್ಟಿ ಆಯಿತು, ಅಲ್ಲಿಂದ ವೃತ್ತಿ ಮತ್ತು ಪ್ರವೃತ್ತಿಗಳು ಎರಡೂ ಸ್ವಲ್ಪ ಒಳ್ಳೆಯ ಪರಿಸ್ಥಿತಿಗೆ ಬಂತು. ಆ ಕಾಲಘಟ್ಟದಲ್ಲಿ ನನಗೊಂದು ಏನು ಅನ್ನಿಸ್ತು ಅಂತಂದ್ರೆ, ನಾನು ಮಕ್ಕಳ ನಾಟಕಗಳನ್ನು ಬರಿತಾ ಹೆಗ್ಗೋಡಿನ ಸಂಪರ್ಕಕ್ಕೆ ಬಂದಿದ್ದೆ. KV ಸುಬ್ಬಣ್ಣವರು, ಹಿರಿಯರ ಮ್ಯಾಗ್ಸೆಸೆ ಪ್ರಶಸ್ತಿ ವಿಜೇತರಾದಂತ ನಮ್ಮ ತಾಲೂಕಿನ, ಸಾಗರ ತಾಲೂಕಿನ ಅತ್ಯಂತ ಪ್ರತಿಭಾವಂತ ಮತ್ತು ಶ್ರೇಷ್ಠ ಲೇಖಕರು ಕೂಡ. ಅವರ ಅವರ ಪರಿಚಯ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ನಮ್ಮ ಇಲಾಖೆ ಅಂದ್ರೆ ವಿದ್ಯುತ್ ಶಕ್ತಿ ಹೇಗೆ ಕಂಡುಹಿಡಿಯಲ್ಪಡ್ತು ಪ್ರಪಂಚದಲ್ಲಿ, ನಂತರ ಅದು ಭಾರತವನ್ನು ಹೇಗೆ ಪ್ರವೇಶಿಸಿತು, ಅದರ ನಂತರ ಕರ್ನಾಟಕದಲ್ಲಿ ಹೇಗೆ ಅದು ವಿಕಾಸ ಹೊಂದಿತು ಅನ್ನೋದಕ್ಕೆ ಬೆಳಕಾಯಿತು ಕರ್ನಾಟಕ ಅಂತ ಒಂದು ಪುಸ್ತಕ ಬರೆದೆ. ಆ ಪುಸ್ತಕ 1902ರಲ್ಲಿ ಕರ್ನಾಟಕದಲ್ಲಿ ಶಿವನ ಸಮುದ್ರದಲ್ಲಿ ವಿದ್ಯುತ್ ಸ್ಥಾವರ ಮೊದಲನೇದಾಗಿ ಪ್ರಾರಂಭ ಆಯಿತು. 1905ರಲ್ಲಿ ಬೆಂಗಳೂರಿಗೆ ಬಂತು, 1908ರಲ್ಲಿ ಮೈಸೂರಿಗೆ ಬಂತು. ಆದ್ರೆ ಅದರ ನಂತರದ ದಿನಗಳಲ್ಲಿ ಎಲ್ಲ ಒಂದೊಂದೇ ತಾಲೂಕು, ಜಿಲ್ಲಾ ಕೇಂದ್ರಗಳು, ತಾಲೂಕು, ಹೀಗೆ ವ್ಯಾಪಿಸ್ತಾ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರುವಂತಹ ಸಂದರ್ಭದಲ್ಲಿ ಮೈಸೂರು ವಿದ್ಯುತ್ ಶಕ್ತಿಯ ವಿಷಯದಲ್ಲಿ ಸ್ವಯಂಪೂರ್ಣವಾಗಿತ್ತು ಮತ್ತು ದೇಶದಲ್ಲಿ ಅಗ್ರಗಣ್ಯ ರಾಜ್ಯವಾಗಿತ್ತು. ಆಗ ಇನ್ನು ನಮ್ದು ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿಲ್ಲದೆ ಇರೋದ್ರಿಂದ ಆಗ ಉತ್ತರ ಕರ್ನಾಟಕ ನಮ್ಗೆ ಸೇರಿರ್ಲಿಲ್ಲ. ನಾವು ವಿದ್ಯುತ್ ಶಕ್ತಿಯ ವಿಚಾರದಲ್ಲಿ ಸ್ವಾವಲಂಬಿಗಳಾಗಿದ್ವಿ, ಹಳೆ ಮೈಸೂರಿನವರು. ಆ ಕಾರಣದಲ್ಲಿ ಆಮೇಲೆ ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ನಾನು ಬೆಳಕಾಯಿತು ಕರ್ನಾಟಕ ಅಂತ ಒಂದು ಕೃತಿಯನ್ನು ಬರೆದೆ. ಆ ಕೃತಿಯನ್ನು ಬರೆದ ನಂತರದಲ್ಲಿ ಸಾಗರದಲ್ಲಿ ಉದಯ ಕಲಾವಿದರು ಅಂತ ಇದ್ರು, ಅವರ ಅಟ್ಟದಲ್ಲಿ ಒಂದಿನ ಈ ಕುರಿತು ಭಾಷಣ ಮಾಡಕ್ ಕರೆದಿದ್ರು. ಅಲ್ಲಿ ನಾನು ಈ ತರ ಒಂದು ಪುಸ್ತಕ ಬರೀತಿದ್ದೇನೆ ಅಂತದನ್ನು ಕೇಳಿ KV ಸುಬ್ಬಣ್ಣ ಅವರು ಕಳಿಸಿ ಆ ಪುಸ್ತಕವನ್ನ ಅಚ್ಚು ಹಾಕಿಸಿ ಕೊಟ್ಟರು, ಮುದ್ರಿಸಿದರು. ಅದು ನನಗೆ ಎಂತಹ ಒಂದು ಬರಹಗಾರನಾಗಿ ನನ್ನೊಳಗೆ ನನಗೊಂದು ಪುಳಕ ಆಯ್ತು. ಜೊತೆಗೆ ಒಂದು ಧೈರ್ಯ ಬಂತು, ಓಹೋ ನಾವು ಬರಿಬಹುದು ಅಂತ. ಅದು ಸುಬ್ಬಣ್ಣನವರು ಅದೆಷ್ಟು ಪ್ರೀತಿಯಿಂದ ಹೇಳಿದ್ರು ಅಂತಂದ್ರೆ ನನಗೆ ನಿಜವಾಗಿಯೂ ಇದು ಸಾಧ್ಯವಾ, ಇದು ನಿಜವಾ, ಇದು ಈಗ ಆಗ್ತಾ ಇದೆಯಾ ಅನ್ನುವಂಥದ್ದಾಯ್ತು. ಆದ್ರೆ ಅದು ಸುಬ್ಬಣ್ಣವರು ಆಶೀರ್ವದಿಸಿದ ಹಾಗೆ, ಆಶೀರ್ವಾದ ಅನ್ನೋದನ್ನು ಅವ್ರು ಒಪ್ಪಲ್ಲ, ಅವರಿಗೆ ಎಲ್ಲರನ್ನು ಸಮಾನರಾಗಿ ನೋಡುವಂತ ಒಂದು ಗುಣ ಇದೆ. ಆದ್ರೆ ನಮ್ಮ ಸಂಸ್ಕಾರ ಬಲದಿಂದ ನಾವು ಹೇಳೋದಾದ್ರೆ ಅವರು ನನಗೆ ಆಶೀರ್ವದಿಸಿ ಅಕ್ಷರ ಲೋಕಕ್ಕೆ ನನ್ನನ್ನು ಪರಿಚಯಿಸಿಕೊಟ್ರು ಅಂತ ಕೃತಜ್ಞತೆಯಿಂದ ಅವರ ಹೆಸರನ್ನ ನಾನು ಸ್ಮರಿಸ್ತೀನಿ. ಬೆಳಕಾಯ್ತು ಕರ್ನಾಟಕ ಒಂದೇ ವರ್ಷದಲ್ಲಿ 2ನೇ ಮುದ್ರಣ ಕಾಣ್ತು. ಗವರ್ನರ್ ಇಂದ ಬೆಂಗಳೂರಲ್ಲಿ ಬಿಡುಗಡೆ ಆಯ್ತು. ನಾನು ನಿರೀಕ್ಷೆ ಮಾಡದೇ ಇರೋ ಅಷ್ಟು ಒಂದು ಪ್ರವೇಶವನ್ನು ಅದು ಸಾಹಿತ್ಯ ಲೋಕಕ್ಕೆ ನನಗೆ ಕೊಡ್ತು. ಅಲ್ಲಿಂದ ಮುಂದೆ ನಾನು ಏನಾದ್ರೂ ಮಾಡಬಲ್ಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಅನ್ನಿಸ್ತು. ಮಕ್ಕಳ ನಾಟಕಗಳನ್ನ ಬರೆದಿದ್ದೆ. ಹೆಗ್ಗೋಡ ಅಕ್ಷರ ಪ್ರಕಾಶನದಿಂದ ನಂದು 3 ನಾಟಕಗಳು ಕೂಡ ಪ್ರಕಟ ಆದವು. ಮೈಸೂರಿಗೆ ಜಂಬೆ ಅವರು ಹೆಗ್ಗೋಡಿನಿಂದ ನಿರ್ದೇಶಕರಾಗಿ ರಂಗಾಯಣಕ್ಕೆ ಹೋದ್ರು. ಅಲ್ಲಿ 2 ನಾಟಕಗಳು ಪಬ್ಲಿಷ್ ಆಯ್ತು. ನನ್ನ PhD ಗ್ರಂಥವನ್ನು ಕೂಡ ಅವರು ಸ್ವೀಡಿಷ್ ಅಕಾಡೆಮಿಯ ಒಂದು ಸಹಯೋಗದೊಂದಿಗೆ ಅದನ್ನು ಪಬ್ಲಿಷ್ ಮಾಡಿದ್ರು. ಇಷ್ಟೊತ್ತಿಗೆ ನನಗೆ ಸಾಹಿತ್ಯದಲ್ಲಿ ಒಂದಿಷ್ಟು ಆತ್ಮಾಭಿಮಾನ ಬಂತು. ಆ ಸಂದರ್ಭದಲ್ಲಿ ನಾನು 2 ಅನುವಾದ ಕೃತಿಗಳನ್ನು ರಚಿಸಿದೆ. ಒಂದು ನಮ್ಮ ನಾಡಶಿಲ್ಪಿ, ಇವತ್ತು ಕೂಡ ನಾವು ಬೆಂಗಳೂರಲ್ಲಿ ಇರ್ಲಿ ಎಲ್ಲೇ ಇರ್ಲಿ, ನಾವು ಹಳೆಯ ಮೈಸೂರು ಪ್ರಾಂತ್ಯ ಅಷ್ಟು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನ, ಇಡೀ ಭಾರತ ದೇಶದ ಜನ ನೆನಪಿಟ್ಟುಕೊಳ್ಳಬೇಕಾದಂತ ಒಬ್ಬ ವ್ಯಕ್ತಿ, ಒಬ್ಬ ಇಂಜಿನಿಯರ್, ಫಾದರ್ ಆಫ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಹೇಳಿಸ್ಕೊಂಡಿರುವಂತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ವೃತ್ತಿ ಜೀವನದ ಆತ್ಮಕಥೆಯನ್ನು ಬರೆದಿದ್ರು.
ಮಮೈರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ. ಅದು ಕನ್ನಡಕ್ಕೆ ಬಂದಿರ್ಲಿಲ್ಲ. ನಾನು ಅದನ್ನ ಬಿ ವಿ ಕುಲಕರ್ಣಿ ಅಂತ ನಮ್ಮ ಒಬ್ರು HRD ಅವರಿದ್ರು. ಅವ್ರು ಹೇಳಿದ್ರು, ನೀವು ಮಾಡ್ಬೋದು ನೋಡ್ರಿ, ಸಾಹಿತ್ಯದ ಮತ್ತು ಇಂಜಿನಿಯರಿಂಗ್ ಎರಡೂ ಅನುಭವ ಇರೋದ್ರಿಂದ ನೀವು ಕೆಲಸ ಮಾಡಿ ಅಂತ ಅಂದ್ರು. ನಾನು ಅನುವಾದ ಮಾಡಿದೆ. ಅದು ಈಗಾಗಲೇ ಒಂದು 8-9 ಮುದ್ರಣ ಕಂಡಿದೆ. ಅದು ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅದೇ ಸಂದರ್ಭದಲ್ಲಿ ಅದೇ ಅಧಿಕಾರಿ ನನಗೆ ಹೇಳಿದ್ರು, ನಿಮಗೆ ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ಪುಸ್ತಕ ಇದೆ, ಈ ಮೈ ಪಬ್ಲಿಕ್ ಲೈಫ್ ಅಂತ, ಅದನ್ನ ಯಾಕೆ ನೀವು ಅನುವಾದ ಮಾಡಬಾರ್ದು ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ಮಿರ್ಜಾ ಇಸ್ಮಾಯಿಲ್ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರೇ ಅಷ್ಟೇ ಗಟ್ಟಿಯಾದ ಮತ್ತು ಅಷ್ಟೇ ಒಂದು ಸಾಮರ್ಥ್ಯ ಉಳ್ಳಂತ ದಿವಾನರಾಗಿದ್ರು ಮೈಸೂರು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಹಪಾಠಿಗಳು. ಅವರ ಕುರಿತು ನನ್ನ ಸಾರ್ವಜನಿಕ ಬದುಕು ಅನ್ನುವ ಅವರ ಮೈ ಪಬ್ಲಿಕ್ ಲೈಫ್ ಅನ್ನ ನನ್ನ ಸಾರ್ವಜನಿಕ ಬದುಕು ಅನ್ನೋ ಹೆಸರಲ್ಲಿ ಅನುವಾದ ಮಾಡಿದೆ. ಅವೆರಡೂ ಚೆನ್ನಾಗಿ ಓಡಿದ್ವು. ಈ ನಡುವೆ ನನಗೆ ನನ್ನ ಶ್ರೀಮತಿ, ನಾನು 1986ರಲ್ಲಿ ಮದುವೆ ಆದೆ. ನಾಗರತ್ನ ಅಂತ ನನ್ನ ಮಡದಿಯ ಹೆಸರು. ಇಬ್ರು ಮಕ್ಕಳಾದರು, ಮಿಥಿಲಾ ಮತ್ತು ಸಾಕೇತ ಅಂತ. ನಾವು ಪ್ರತಿ ವರ್ಷ ನಾನು ನನ್ನ ಶ್ರೀಮತಿ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ವಿ. ಏನು ಅಂತಂದ್ರೆ, ಪ್ರತಿ ವರ್ಷಕ್ಕೆ ಒಮ್ಮೆ ಕನಿಷ್ಠ 1 ವಾರ ಅಥವಾ 10 ದಿನಗಳ ಕಾಲ ಹಿಮಾಲಯದ ಪ್ರವಾಸ ಹೋಗಬೇಕು ಅಂತೇಳಿ. ಯಾಕೆಂದ್ರೆ 2006-2007ರಲ್ಲಿ ನಾವು ಮಾನಸ ಸರೋವರಕ್ಕೆ ಹೋಗಿ, ಮಾನಸ ಸರೋವರದ ಅಲ್ಲಿ ಕೈಲಾಸ ಪರ್ವತವನ್ನು ಕೂಡ, ಅದರ ಪಕ್ಕದ ಕೈಲಾಸ ಪರ್ವತವನ್ನು ಕೂಡ ಪರಿಕ್ರಮ ಮಾಡಿದ್ವಿ. ಪರಿಕ್ರಮ ಮಾಡೋದು ಸ್ವಲ್ಪ ಕಷ್ಟ ಮತ್ತು ಅಪರೂಪದ ಕೆಲಸ. ಅದನ್ನ ಮಾಡಿ ಬಂದ ಮೇಲೆ ನಾನು ಕೈಲಾಸ ಮಾನಸ ಅಂತ ಒಂದು ಟ್ರಾವೆಲ್ ಆಗಿ ಬರದೆ. ಅದು ಆದ್ಮೇಲೆ ನಾವು ಹಿಮಾಲಯದ ಬಗ್ಗೆ ತುಂಬಾ ಬರೀಬೇಕು ಅಂತ ಆಸಕ್ತಿ ಇತ್ತು. ಆದ್ರೆ 3-4 ವರ್ಷ ಬೇರೆ ಬೇರೆ ಕಾರಣಗಳಿಂದ ಅದನ್ನ ಮಾಡ್ಲಿಲ್ಲ. ಆದ್ರೆ ಗೋಮುಖಕ್ಕೆ ಹೋದ್ವಿ ನಾವು. ಇಲ್ಲಿಂದ ಗಂಗೋತ್ರಿಗೆ ಹೋಗಿ, ಗಂಗೋತ್ರಿಯಿಂದ 21 ಕಿಲೋಮೀಟರ್ ದೂರದಲ್ಲಿ ಇರುವಂತ ಗಂಗೆಯ ಮೂಲ ಸ್ಥಾನವಾದ ಗಂಗೋತ್ರಿಗೆ ಹೋದ್ವಿ. ನಮಗೆ ಒಂದು ಖುಷಿ ಏನಿತ್ತು ಅಂತಂದ್ರೆ, ಗಂಗೋತ್ರಿಯೇ ಗಂಗೆಯ ಮೂಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅದ್ರ ಹಿಂದೆ ಅದು ಮಾನಸರೋವರದಲ್ಲಿ ಹುಟ್ಟುತ್ತೆ ಅಂತ ನಮ್ಮ ಪುರಾಣಗಳು ಹೇಳಿದ್ರು. ಆದ್ರೂ ಗೋಮುಖದಲ್ಲಿ ಅದು ಹಿಮ ಬಂಡೆಗಳ ಮೂಲಕ ಹರಿದು ಬರುತ್ತೆ. ನಾವು ಆ ಜಾಗಕ್ಕೆ ಹೋದ್ವಿ. ಅಲ್ಲಿಂದ ನಂತರ ನಾವು ಗಂಗಾ ಸಾಗರ, ಈ ಏನು ಪಶ್ಚಿಮ ಬಂಗಾಳದ ತುದಿಯಲ್ಲಿ ಅದು ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೋ ಅಲ್ಲಿಯ ತನಕ ಇಡೀ ಗಂಗೆಯ ಪಾತ್ರವನ್ನ ನೋಡಿದ್ವಿ. ಗೋಮುಖ ಅನ್ನುವಂತ ಒಂದು ಪ್ರವಾಸ ಕಥನವನ್ನು ಬರೆದೆ. ಅವು ಎರಡೂ ಪ್ರವಾಸ ಕಥನಗಳು ಜನ ತುಂಬಾ ಪ್ರೀತಿಯಿಂದ ಸ್ವೀಕರಿಸಿದ್ರು. ಅದು ಇಲ್ಲಿ ಒಂದು ಮಾತನ್ನ ಹೇಳಬೇಕು. ಉತ್ತರ ಕನ್ನಡ ಜಿಲ್ಲೆ ರಾತ್ರಿಯಿಂದ ನಾವು ಗೋಮುಖಕ್ಕೆ ಹೋಗುವಾಗ ನಮಗೆ ಜೊತೆಯಾದವರು, ಜೊತೆಗೆ ಹೆಚ್ಚು ಕಡಿಮೆ ನಮ್ಮನ್ನ ಕರೆದುಕೊಂಡು ಹೋದವರು ಗೋಕರ್ಣದ ಮಹರ್ಷಿ ದೇವರಾತರ ಮಗ ದೇವೇಶ್ವರ ಶರ್ಮ ಅವರು, ಡಿ ಶರ್ಮ ಅವರು, ಅವರ ಮನೆಯವರು ಸಾವಿತ್ರಕ್ಕ, ಮತ್ತೆ ನಾವೆಲ್ಲ ಗೋಮುಖಕ್ಕೆ ಹೋದ್ವಿ. ಗೋಮುಖದ ಪ್ರವಾಸವನ್ನು ಕಥನವನ್ನು ಬರೆದೆ. ಆದ್ರೆ ನಾನು ವೃತ್ತಿಯಲ್ಲಿ ಇರುವಷ್ಟು ಕಾಲ ಸೃಜನಶೀಲ ಸಾಹಿತ್ಯವನ್ನ ಬರೀಲಿಲ್ಲ. ಇವೆರಡು ಪ್ರವಾಸ ಕಥನ ಬಿಟ್ರೆ. ನಾನು 11 ವರ್ಷದ ಹಿಂದೆ ನಾನು ಇಲಾಖೆಯಿಂದ ನಿವೃತ್ತನಾದೆ. ನಾನು ಯಾವಾಗ ಇಲಾಖೆಯಿಂದ ನಿವೃತ್ತನಾದ್ನೋ ಆ ನಂತರ ನನಗೆ ಒಂಥರ ಬಿಡುಗಡೆ ಸಿಕ್ಕ ಹಕ್ಕಿ ಅಂತ ಆಯ್ತು. ಆಗ ನನಗನ್ನಿಸ್ತು, ನಾನು ಒಂದಿಷ್ಟು ಸೃಜನಶೀಲ ಕೆಲಸಕ್ಕೆ ತೊಡಗಿಕೊಳ್ಬೇಕು ಅಂತೇಳಿ. ಅಷ್ಟೊತ್ತಿಗಾಗ್ಲೇ ನಮ್ಮ ಬದುಕು ನಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಬಿಟ್ಟಿತ್ತು. ನನ್ನ ಮಗಳು ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿದ್ಲು, ಮಗ ಇಲ್ಲಿ ಇಂಜಿನಿಯರಿಂಗ್ ಸೇರಿದ್ದ. ನಮ್ಮ ಬದುಕಿನ ಬಂಡಿ ಬೆಂಗಳೂರಿಗೆ ಬಂದು ಕೆಡದೆಯೋ ಪಟ್ನ ಸೇರಿದ್ವಿ ನಾವು. ಪಟ್ನ ಸೇರಿದ ನಂತರ ಇಲ್ಲಿ ಯಾವಾಗ ರಿಟೈರ್ ಅನ್ನೋ ನನಗೆ ಆವಾಗ ಒಂದು ಅನ್ನಿಸ್ತು, ಪುನರ್ವಸು ಅನ್ನುವಂತ ಒಂದು ಪುಸ್ತಕ. ಈ ಪುಸ್ತಕದ ಮುಖಪುಟವನ್ನ ಬೇರೆ ಯಾವ್ದು ತೋರಿಸ್ತಾ, ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಈ ಪುಸ್ತಕವನ್ನ ಅತ್ಯಂತ ಪ್ರೀತಿಯಿಂದ ಓದಿದವರಲ್ಲಿ ಈ ಸಿರ್ಸಿ ಮತ್ತು ಯಲ್ಲಾಪುರದ ಭಾಗದ ಬಹಳಷ್ಟು ನಮ್ಮ ಹವ್ಯಕ ಬಂಧುಗಳು ಈ ಪುಸ್ತಕವನ್ನ ತುಂಬಾ ಅಂದ್ರೆ ತುಂಬಾ ಮೆಚ್ಚಿದ್ರು. ಯಾಕೆಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಏನ್ ಹೇಳಬೇಕು, ಈ ಪರಿಸರದ ಬಗ್ಗೆ ನಿಜವಾದ ಪ್ರೀತಿ ಇರುವಂತ ಜನ ಉತ್ತರ ಕನ್ನಡ ಜಿಲ್ಲೆಯವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಅವರೆಲ್ಲರೂ ಈ ಪುಸ್ತಕವನ್ನು ಓದಿದ್ರು. ಈ ಪುಸ್ತಕ ಏನು? ಇದೊಂದು ಕಾದಂಬರಿ. ಈ ಕಾದಂಬರಿ
ಶರಾವತಿ ಹಿನ್ನೀರಿನಲ್ಲಿ ಮುಳುಗಿರುವಂತ ನಮ್ಮ ಹವ್ಯಕ ಸಂಸ್ಕೃತಿ ಮತ್ತು ಜನಜೀವನ, ಎಲ್ಲ ಜಾತಿ ಜನಾಂಗಗಳ ಜನಜೀವನವನ್ನ ಹೇಳುತ್ತೆ. ಸಾವಿರಾರು ವರ್ಷಗಳಿಂದ ಇದೇ ನಮ್ಮೂರು ಅಂತ ನಂಬಿರುವಂತಹ ಜನ ಆ ಕಾಲದಲ್ಲಿ, ಯಾಕೆಂದ್ರೆ ಇವತ್ತು ನಮಗೆ ಊರು ಬಿಡೋದು, ಇವತ್ತು ನಮ್ಮ ಮಕ್ಕಳು ಮರಿನೇ ನಾವು ಅಮೆರಿಕಕ್ಕೋ ಬೆಂಗಳೂರಿಗೋ ಮುಂಬೈಗೋ ಕಳಿಸೋದ್ರಿಂದ ನಮಗೆ ಊರು ಬಿಡುವುದು, ಊರಿನಿಂದ ಬೇರನ್ನ ಕತ್ತರಿಸಿಕೊಂಡು ಹೊರಗಡೆ ಹೋಗುವುದು ದೊಡ್ಡ ವಿಚಾರವಾಗಿಲ್ಲ. ಇನ್ನೂ ಹೇಳ್ಬೇಕು ಅಂತಂದ್ರೆ ಇವತ್ತು ಹವ್ಯಕರಿಗೂ ಅದೇ ದೊಡ್ಡ ಶಾಪ ಕೂಡ ಆಗಿದೆ. ಯಾಕಂದ್ರೆ ನಾವೆಲ್ಲ ಹೊರಗೆ ಹೋಗ್ತಾ ಇದೀವಿ, ನನ್ನಂತವ್ರು ಬೆಂಗಳೂರಿಗೆ ಬಂದು ಸೇರ್ಕೊಂಡಿದೀವಿ. ಹೀಗೆ ಬಹುತೇಕ ಹವ್ಯಕರದ ಯುವ ಜನಾಂಗದ ಪರಿಸ್ಥಿತಿಯು ಹಾಗಾಗಿದೆ. ಹಾಗಾಗಿ ಇವತ್ತು ಬೇರನ್ನ ಕಡಿದುಕೊಂಡು ಹೋಗುವುದು ಒಂದು ಬಹಳ ದೊಡ್ಡ ನೋವಿನ ಸಂಗತಿ ಆಗಿಲ್ಲ. ಸಾಮಾಜಿಕವಾಗಿ ಅದು ಒಂದಿಷ್ಟು ಸಂಕಷ್ಟಗಳಿಗೆ ಕಾರಣ ಆಗುತ್ತೆ. ಆದ್ರೆ ಹೋದವರಿಗೆ, ಆ ಕಾಲದಲ್ಲಿ ಹೋದವರಿಗೆ ಆದ ಬೇಜಾರಾಗಿಲ್ಲ. ಆದ್ರೆ ಆ ಕಾಲದಲ್ಲಿ ಮೇಲ್ಮೆತ್ತಿನ ಮೇಲಿದೆ ಸುಣ್ಣದ ಗಡಿಗೆಯನ್ನು, ಒರಳು ಕಲ್ಲನ್ನು, ಕಡಗಗಳ ಕಂಬವನ್ನು ಎಲ್ಲವನ್ನ ಇಟ್ಟುಕೊಂಡು ಗಾಡಿನಲ್ಲಿ ಅಥವಾ ಲಾರಿಯಲ್ಲಿ ಆ ಸಾಮಾನುಗಳನ್ನ ಹೇಳ್ಕೊಂಡು ಇನ್ನು ಈ ಊರಿರಲ್ಲ, ಈ ಊರು ಮುಳುಗಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಕಾಣದ ಊರಿಗೆ ಹೋಗಿ ಕಾಣದ ಸಮಾಜದ ನಡುವೆ ಬದುಕನ್ನು ಕಟ್ಟಿಕೊಳ್ಳಬೇಕಾದಂತ ಒಂದು ದುರಂತದ ಸನ್ನಿವೇಶ ಆ ಕಾಲದ ಬದುಕನ್ನು ತುಂಬಾ ಕಾಡ್ತು. ಎಷ್ಟೋ ಜನ ಒಂದು ಅಪ್ಪೆಮಿಡಿ ಮರಗಳ ಸಾಲಿನ ಹೊಳೆ ಸಾಲು ಮುಳುಗಡೆ ಆಯ್ತು ಅಂತೇಳಿ, ಅಥವಾ ಒಂದಿಷ್ಟು ವಾಟೆ ಮರಗಳು ಮುಳುಗಡೆ ಆಯ್ತು ಅಂತ, ಒಂದಿಷ್ಟು ಗಣಪೆ ಬಳ್ಳಿಗಳು ಮುಳುಗಡೆ ಆಯ್ತು ಅಂತೇಳಿ ಅವ್ರ ಜೀವನವೇ ಮುಳುಗೋದಷ್ಟು ನೋವು ಪಟ್ಟವರನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ನನ್ನ ಬಾಲ್ಯದಲ್ಲಿ. ಜೊತೆಗೆ ಈ ಒಂದು ಇದೇನಿದೆ ದುರಂತ, ಅದು ಆ ಕಾಲಘಟ್ಟದಲ್ಲಿ ಬಹಳಷ್ಟು ಅನ್ಯಾಯಗಳಿಗೂ ಕೂಡ ಕಾರಣ ಆಯ್ತು. ಹೇಗೆ ಅನ್ಯಾಯ ಆಯ್ತು? ಕದ್ರಾ ಕೊಡ್ಸಳ್ಳಿ ಆಗಿರೋಕ್ಕಿಂತಲೂ ಜಾಸ್ತಿ ಶರಾವತಿನಲ್ಲಿ ಯಾಕೆ ಅನ್ಯಾಯ ಆಯ್ತು ಅಂತಂದ್ರೆ, ಆ ಕಾಲದಲ್ಲಿ ನಮ್ಮವರಿಗೆ ನಮ್ಮ ಜಮೀನಿಗೆ ಒಂದು ಭೂ ದಾಖಲೆಗಳನ್ನು ಇಟ್ಕೋಬೇಕು ಅನ್ನೋದು ಕೂಡ ಸರಿಯಾಗಿ ಗೊತ್ತಿರ್ಲಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಯಾರೋ ಕಾಡನ್ನು ಕಡಿದು ಒಂದಿಷ್ಟು ಗದ್ದೆ ತೋಟಗಳನ್ನು ಮಾಡಿದ್ರು, ಅಲ್ಲಿ ತಾವು ನೆಟ್ಟ ಮರ ಗಿಡಗಳು, ತಾವು ನೆಟ್ಟ ಬಳ್ಳಿ ಹೇಗೆ ಬೆಳೆ ಬೀಳ್ತು, ಅದರಿಂದ ಉತ್ಪತ್ತಿ ಬರೋದ್ರಲ್ಲಿ ಸಂತೋಷ ಪಟ್ರೆ ವಿನ ಅದಕ್ಕೆ ಎಲ್ಲೋ ಒಂದ್ ಕಡೆ ಅದು ಫಾರೆಸ್ಟ್ ಜಮೀನು, ಅದು ರೆವೆನ್ಯೂ ಜಮೀನು ಅನ್ನೋದು ಕೂಡ ನೋಡ್ಕೊಳ್ದೆ ಇದ್ದವ್ರಿಗಲ್ಲವ, ಯಾವಾಗ ಈ ಮುಳುಗಡೆ ಆಗತ್ತೆ ಅಂತ ಗೊತ್ತಾಯ್ತು, ಅದಕ್ಕೊಂದು ಪರಿಹಾರವೂ ಸಿಗಲ್ಲ ಅಂತ ಗೊತ್ತಾಯ್ತು, ಆಗ ಅವರ ಬದುಕು ಏನಾಗಬೇಕು. ನಾನೇ ನೋಡಿದ ಹಾಗೆ ವಿಶಾಲವಾದ ಒಳ್ಳೆಯ ತೋಟವನ್ನು ಇಟ್ಕೊಂಡಿರೋ ಅಂತ ವ್ಯಕ್ತಿ ಕೊನೆಗೆ ನಯಾ ಪೈಸೆ ಪರಿಹಾರ ಧನ ಸಿಕ್ಕದೆ ಕಾರ್ಗಲ್ಲು ಜೋಗದಲ್ಲಿ ಕರಿಬೇವಿನ ಸೊಪ್ಪನ್ನು ಮಾರಿ ಜೀವನ, ಕಾಡಿನಿಂದ ಕರಿಬೇವಿನ ಸೊಪ್ಪನ್ನು ತಂದು ಕಾಲೋನಿಗಳಲ್ಲಿ ಮಾರಿ ಬದುಕಬೇಕಾದಂತ ಪರಿಸ್ಥಿತಿ ಬಂತು. ಈ ಎಲ್ಲ ಹಿನ್ನೆಲೆಗಳನ್ನ, ನನ್ನ ಅನುಭವಗಳನ್ನ ಇಟ್ಕೊಂಡು ನಾನು ಪುನರ್ವಸುವಂತ ಒಂದು ಕಾದಂಬರಿಯನ್ನು ಬರೆದೆ. ಇದನ್ನು ತಾವು ನಿಜವಾಗಿಯೂ ಇಲ್ಲೂ ಓದ್ದವ್ರು ಇರಬಹುದು, ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ರಿ. ಇಡೀ ನಾಡು ಸ್ವೀಕರಿಸಿದ್ರೆ, ಈಗಾಗಲೇ 5 ಎಡಿಷನ್ ಬಂತು ಅದು. ಅದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಅನ್ಸಿದ್ದು, ಎಲ್ಲೋ ಒಂದ್ ಕಡೆ ನಾವು ನಮ್ಮ ಸಂಸ್ಕೃತಿಯನ್ನೇ ಕಳೆದುಕೊಂಡು ಬಿಟ್ವಿ. ಈಗ ಮೊದಲೇನಾಯ್ತು ಅಂದ್ರೆ ಮಡೆನೂರು ಡ್ಯಾಮ್ ಆಯ್ತು, ಆಮೇಲೆ ಲಿಂಗನಮಕ್ಕಿ ಡ್ಯಾಮ್ ಆಯ್ತು, ಕದ್ರಾ ಆಯ್ತು, ಕೊಡಸಳ್ಳಿ ಆಯ್ತು, ಬೇರೆ ಕೆಲವು ಡ್ಯಾಮುಗಳ ಮೂಲಕ ಎಲ್ಲೆಲ್ಲಿ ಈ ಒಂದು ಹವ್ಯಕ ಜನಾಂಗ ಇತ್ತು ಅಲ್ಲೇ ಹೆಚ್ಚು ಮುಳುಗಡೆ ಆಗಿರೋದ್ರಿಂದ ನಮ್ಮ ಸಂಸ್ಕೃತಿಯ ಬಹುಪಾಲು, ಈಗ ಸಿರ್ಸಿ ಸಿದ್ದಾಪುರ ಕೆಲವು ತಾಲೂಕುಗಳನ್ನು ಬಿಟ್ರೆ ಬಹುತೇಕ ತಾಲೂಕುಗಳು ಅದು ಅರ್ಧ ಮುಳುಗಡೆ ಆದವು ಇದಾವೆ, ಕಾಲ್ ಮುಳುಗಡೆ ಆದವು ಇದಾವೆ, ಮುಕ್ಕಾಲ್ ಮುಳುಗಡೆ ಆದವು ಇದಾವೆ, ಪೂರ್ತಿ ಮುಳುಗಡೆ ಆಗಿರೋವು ಹೆಚ್ಚು ಕಡಿಮೆ ಇದಾವೆ. ಹೊಸನಗರದಂತ ತಾಲೂಕು ಆಲ್ಮಟ್ಟು ಎಲ್ಲರೂ ಮುಳುಗಡೆ ಆದ್ರನ್ನಾಗಿ ಇಂಥದ್ದೊಂದು ದುರಂತವನ್ನು ನೋಡ್ಬೇಕಾಯ್ತು. ಆ ದುರಂತ ನನ್ನನ್ನು ಕಾಡಿರೋ ಬಗ್ಗೆ ಅಥವಾ ನಮ್ಮವರನ್ನು ಕಾಡಿರುವ ಬಗ್ಗೆ, ಆಮೇಲೆ ಅದು ಜಗತ್ತನ್ನು ಇವತ್ತು ಕಾಡ್ತಾ ಇರುವ ಬಗ್ಗೆ. ಯಾಕೆಂದ್ರೆ ಈ ಪ್ರಗತಿ ಮತ್ತು ಪರಿಸರದ ಸಂಘರ್ಷ ಇದೆಯಲ್ಲ, ಅದು ಇಂದು ನಿನ್ನೆಯದಲ್ಲ, ಇದು ನಮ್ಮ ಪ್ರದೇಶಕ್ಕೆ ಮಾತ್ರ ಸೀಮಿತಗೊಂಡಿದ್ದಲ್ಲ, ಇದು ಒಟ್ಟು ಭೂಮಿಯನ್ನ ಒಂದು ದುರಂತದ ಅಂಚಿಗೆ ತಂದು ನಿಲ್ಲಿಸಿದೆ ಅನ್ನೋದು ಸುಳ್ಳಲ್ಲ. ಅನಿವಾರ್ಯ ಇರಬಹುದು, ಅದು ಅಗತ್ಯನೂ ಇರಬಹುದು, ಇವತ್ತು ಕರೆಂಟ್ ಇಲ್ಲದೆ ನಾವು ಬದುಕಕ್ ಆಗದೇನೂ ಇರಬಹುದು. ಇದೆಲ್ಲದ ಸತ್ಯಗಳ ಜೊತೆಗೆ ನಾವು ಭೂಮಿಯನ್ನ ಅಗತ್ಯಕ್ಕಿಂತ ಶೋಷಣೆ ಮಾಡ್ತಾ ಇದ್ದೀವಿ ಅನ್ನೋದು ಸತ್ಯ. ಅದರಲ್ಲೂ ಶರಾವತಿ ಅಂತ, ಕಾಳಿ ಅಂತ ನದಿಗಳನ್ನ ನಾವು ಅಗತ್ಯಕ್ಕಿಂತ, ಇದರಲ್ಲಿ ದತ್ತಪ್ಪ ಹೆಗಡೆ ಅಂತ ಒಂದು ಮಳ್ಳು ಭಟ್ಟ ಬರ್ತಾನೆ, ತುಂಗಕ್ಕಯ್ಯ ಅಂತ ಒಂದು ವಿಧವೆ ಬರ್ತಾಳೆ. ಆ ವಿಧವೆ ತುಂಗಕ್ಕಯ್ಯ ಹೇಳ್ತಾಳೆ ಒಂದು ಪ್ರಸಂಗದಲ್ಲಿ, ನಮ್ಮಲ್ಲಿ ನಾವು ಹಸುವಿನ ಹಾಲು ಕರೆಯೋದಾದ್ರೂ 4 ಮೊಲೆಗಳನ್ನ ಕರೆಯೋಲ್ಲ, 3 ಮೊಲೆಗಳನ್ನ ಕರ್ಕೊಂಡು, ಎಂತ ಬಡವರಾಗ್ಲಿ ಹೊಟ್ಟೆ ಇಲ್ದವರಾಗ್ಲಿ
3 ಮಲೆಗಳನ್ನು ಕಂಡ್ಕೊಂಡು 1 ಮಲೆಯ ಹಾಲನ್ನ ಕರುವಿಗೆ ಬಿಡ್ತಿದ್ವಿ. ಆದ್ರೆ ನೀವು ಜೋಗದ 4 ಧಾರೆಗಳನ್ನ ಹೀರಿ ಬಿಟ್ರಿ, ನಿಮ್ಗೆ ಮನುಷ್ಯತ್ವ ಇಲ್ಲ ಅಂತೇಳಿ ಅಲ್ಲಿ ಮಾತು ಬರುತ್ತೆ. ಅದು ಅವತ್ತಿನ ಮುಳುಗಡೆಯ ಅಧಿಕಾರಿಗಳು ಮತ್ತು ಮುಳುಗಡೆಯ ಸಂತ್ರಸ್ತರ ನಡುವೆ ನಡೆಯುವಂತ ಚರ್ಚೆ. ಇದು 1916ರಲ್ಲಿ ವಿಶ್ವೇಶ್ವರಯ್ಯನವರು ಜೋಗಕ್ಕೆ ಬಂದು ವಾಟ್ ಎ ವೇಸ್ಟ್ ಅಂತ ಹೇಳಿದ್ರು ಅಂತ ನಾವು ಹೇಳ್ತೀವಲ್ಲ, ಅಲ್ಲಿಂದ ಹಿಡಿದು ಕೊನೆಗೆ ಲಿಂಗನಮಕ್ಕಿಯ ಮುಳುಗಡೆಯ ತನಕದ ಒಂದು ದುರಂತ ಕಥನ. ಇದು ಪುನರ್ವಸು. ಪುನರ್ವಸು ಅಂತ ಯಾಕೆ ಹೆಸರಿತ್ತೆ ಅನ್ನುವಂಥದ್ದು ಒಂದು ಇದಿರ್ಬೋದು. ಪುನರ್ವಸು ಅಂದ್ರೆ ರಾಮನ ನಕ್ಷತ್ರ, ಪುನರ್ವಸು ಅಂತಂದ್ರೆ ಒಂದು ಉತ್ತಮವಾದ ನಕ್ಷತ್ರ, ಒಳ್ಳೆಯ ನಕ್ಷತ್ರ ಅಂತೇಳಿ. ಆದ್ರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಪುನರ್ವಸು ಅಂತಂದ್ರೆ ಮತ್ತೆ ಮತ್ತೆ ನಮಗೆ ಸಮೃದ್ಧಿಯನ್ನು ಕೊಡುವಂತಹ ಒಂದು ಆ ಪುನರ್ವಸು ಅಂದ್ರೆ ಅರ್ಥ ಮತ್ತೆ ಮತ್ತೆ ಸಮೃದ್ಧಿಯನ್ನು ಕೊಡುವಂತಹದ್ದು. ಒಂದು ಸರಿ ಭೂಮಿ ಇಡೀ ಬಂಜರಾಗೋಗ್ಬಿಡುತ್ತೆ. ಆಗ ದೇವಮಾತೆ ಅದಿತಿ ದೇವಗುರು ಬೃಹಸ್ಪತಿಗಳ ಹತ್ರ ಹೋಗಿ ಅದಕ್ಕೊಂದು ಪರಿಹಾರ ಕೇಳಿದಾಗ ಅವರು ಪುನರ್ವಸು ನಕ್ಷತ್ರದಲ್ಲಿ ಯಾವುದೋ ಒಂದು ಯಾಗ ಹೇಳ್ತಾರೆ, ಈ ಯಾಗವನ್ನು ಮಾಡು, ಅದರ ನಂತರ ಮತ್ತೆ ಈಗ ಬರಡಾಗಿರುವಂತ ಪೃಥ್ವಿ ಮತ್ತೆ ಗಂಧವತಿ ಆಗ್ತಾಳೆ, ಪುಷ್ಪವತಿ ಆಗ್ತಾಳೆ, ಫಲವತಿ ಆಗ್ತಾಳೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಅವಳಲ್ಲಿ ಹೋಗಿ ಯಾಗ ಮಾಡಿ ಮತ್ತೆ ಭೂಮಿ ಈ ಫಲವತಿ ಆಗುತ್ತೆ, ಸಮೃದ್ಧಿ ಭೂಮಿಯ ಸಮೃದ್ಧಿಗೆ ಕಾರಣವಾಗುತ್ತೆ ಆ ಯಾಗ. ನನ್ನ ಮನಸ್ಸಲ್ಲೂ ಈ ಕಾದಂಬರಿ ಬರೆದು ಮುಗಿಸಿದ ಮೇಲೆ ಅದನ್ನು ಯಾವುದಾದ್ರೂ ಒಂದು ಯಾಗವೋ, ಯಾವುದಾದ್ರೂ ಒಂದು ತ್ಯಾಗವೋ, ಅಥವಾ ಭೋಗವೊಂದನ್ನು ಬಿಟ್ಟು ಯಾವುದಾದ್ರೂ ಕಾರಣದಿಂದಾಗಿ ಭೂಮಿ ಮತ್ತೆ ಸಮೃದ್ಧವಾಗಲಿ ಅನ್ನುವ ಕಾರಣದಿಂದ ಈ ಕಾದಂಬರಿಗೆ ಪುನರ್ವಸು ಅಂತ ಹೆಸರಿಟ್ಟೆ. ಇದು ನನ್ನ ಮೊದಲನೆಯ ಕಾದಂಬರಿ. ನನ್ನ 2ನೆಯ ಕಾದಂಬರಿ ಉತ್ತರ ಕನ್ನಡ ಜಿಲ್ಲೆಯ ಕಥೆ, ಚನ್ನಭೈರಾದೇವಿ. ನೋಡಿ, ನಾವೆಲ್ಲ ಮರ್ತಿದೀವಿ. ನನಗೆ ಬಹಳ ಬೇಸರ ಆಗದು ಒಂದೊಂದ್ಸರಿ ನಾವು ನಮ್ಮ ಬದುಕನ್ನ ಉತ್ತಮಗೊಳಿಸುವುದಕ್ಕೆ ಅಥವಾ ನಮ್ಮ ಬದುಕನ್ನು ಉನ್ನತೀಕರಿಸುವುದಕ್ಕೆ ಸಹಾಯ ಮಾಡಿದವ್ರನ್ನೆಲ್ಲ ಮರಿತಾ ಹೋಗ್ಬಿಟ್ರೆ ನಾವು ಕೃತಜ್ಞರಾಗಲ್ವಾ ಅಂತ ಹೇಳಿ. ಈ ಹೆಣ್ಣು ಮಗಳು ಚನ್ನಭೈರಾದೇವಿ, ಇವಳು 54 ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಹಾಡುವಳ್ಳಿ ಮತ್ತು ಗೇರ್ಸೊಪ್ಪೆ ಪ್ರಾಂತ್ಯದಿಂದ ರಾಜ್ಯವಾಳಿದ್ಲು. 54 ವರ್ಷಗಳ ಕಾಲ. ಭಾರತದಲ್ಲ, ಇಡೀ ಪ್ರಪಂಚದಲ್ಲಿ ಕೂಡ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿರುವ ಮಹಿಳೆ ಇಲ್ಲ. ಭಾರತದಲ್ಲಂತೂ ಇಲ್ವೇ ಇಲ್ಲ. ಇವಳು ಹಾಡುವಳ್ಳಿ ಅಂತ ಸಂಗೀತಪುರ ಅಂತ ಹೇಳ್ತಾರೆ, ಆದ್ರೆ ಅದೊಂದು ಪುಟ್ಟ ಹಳ್ಳಿಯೇ ಅದು. ಅಂತ ಹಳ್ಳಿಯಲ್ಲಿ ಹುಟ್ಟಿ 18ನೇ ವರ್ಷಕ್ಕೆ ಅಳಿಯ ಸಂತಾನದ ಅಥವಾ ತಾಯಿ ಆಡಳಿತದ ಕಾರಣದಿಂದಾಗಿ ಪಟ್ಟ ಏರಿದವಳು 74 ವರ್ಷಗಳವರೆಗೆ, ಅವಳಿಗೆ 74 ವರ್ಷ ವಯಸ್ಸಾಗುವವರೆಗೆ ರಾಜ್ಯವನ್ನು ಆಳ್ತಾಳೆ. ಬಿಡಿ, 54 ವರ್ಷ ರಾಜ್ಯ ಆಳಿದ ಮಾತ್ರಕ್ಕೆ ಯಾರು ದೊಡ್ಡವರಾಗಲ್ಲ. 54 ವರ್ಷ ಆಳ್ಬೇಕು ಅಂತಂದ್ರೂ ಅದಕ್ಕೊಂದು ಸಾಮರ್ಥ್ಯ ಬೇಕು. ಜನಗಳನ್ನೆಲ್ಲ ಒಟ್ಟುಗೂಡಿಸಿ ಸುತ್ತಮುತ್ತಲ ರಾಜರನ್ನೆಲ್ಲ ಆ ತರ ಇಟ್ಕೊಂಡು ಮಾಡಬೇಕು. ಆದ್ರೆ ಇವಳ ಕೊಡುಗೆ ಅದಕ್ಕಿಂತಲೂ ಮುಖ್ಯವಾಗಿ ಇಡೀ ರಾಜ್ಯವನ್ನ ಸಂಪದ್ಭರಿತವಾಗಿ ಮಾಡಿರುವುದು. ನಿಮಗೆ ಬಹಳ ಆಶ್ಚರ್ಯ ಅನ್ಸ್ಬೋದು, ವಿಜಯನಗರ ಸಾಮ್ರಾಜ್ಯಕ್ಕೆ ದೊಡ್ಡ ಸಂಪನ್ಮೂಲದ ಮೂಲವಾಗಿದ್ದವಳು ರಾಣಿ ಚನ್ನಭೈರಾದೇವಿ. ಅವಳು ವಿಜಯನಗರದ ಮಹಾಮಂಡಳೇಶ್ವರಿ ಹೆಣ್ಣುಮಗಳು, ಉತ್ತರ ಕನ್ನಡ ಜಿಲ್ಲೆಯ ಹೆಣ್ಣುಮಕ್ಕಳು. ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ ನಾನು. ಇಲ್ಲಿ ನಾನು ನೋಡಿದ ಹೆಸರುಗಳಲ್ಲಿ ಬಹಳಷ್ಟು ಜನ ಹೆಣ್ಣು ಮಕ್ಕಳ ಇದ್ದಿದ್ರಿಂದ ಹೇಳ್ತೀನಿ. ಇಡೀ ಭಾರತದಲ್ಲಿ ಒಂದೇ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಭಾಗವಹಿಸಿರುವಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರುವಂತ ಜಿಲ್ಲೆ ಏನಾದ್ರು ಇದೆ ಅಂತಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ವಿಧವೆಯರು, ವಸುರಿಯರು, ಬಾಣಂತಿಯರು, ಹೆಣ್ಣು ಮಕ್ಕಳು ಎಲ್ಲ ಭಾಗವಹಿಸಿರುವಂತ, ಶಿವಮೊಗ್ಗದಲ್ಲಿ ಇರುವಂತ ಬಾಲ ವಿಕಾಸ ಇದಕ್ಕೆ ಎಳೆ ಮಕ್ಕಳನ್ನ ಬಿಟ್ಟು ತಾವು ಜೈಲಲ್ಲಿ ಇದ್ದ ತಾಯಿ ಅಂದ್ರೆಲ್ಲ ಇದ್ದಂತಹ ಜಿಲ್ಲೆ. ಅಂಥದ್ದೇ ಒಂದು ಸ್ವಾತಂತ್ರ್ಯದ ಕಿಚ್ಚು ಈ ಹೆಣ್ಣಲ್ಲಿತ್ತು, ಅಥವಾ ಇವಳ ಕಿಚ್ಚೆ ಮುಂದುವರೆದು ಅಲ್ಲೆಲ್ಲ ಹಾಗಾಯ್ತು. ಮುಂದೆ ಇವಳು ಪೋರ್ಚುಗೀಸರನ್ನ ಗೋವಾದಿಂದ ಕಾಳಿ ನದಿಯನ್ನ ದಾಟದ ಹಾಗೆ ತಡೆದು ನಿಲ್ಲಿಸಿದವಳು. ತಮಗೆಲ್ಲ ಗೊತ್ತಿರೋ ಹಾಗೆ 1510ರಲ್ಲಿ ಆಲ್ಬುಕರ್ಕನವನು ಗೋವಾವನ್ನು ವಶಪಡಿಸಿಕೊಳ್ತಾನೆ, ವಿಜಯನಗರದವನ್ನ ಸೋಲಿಸಿ. ಮತ್ತೆ ಬಿಜಾಪುರದವರು ಅವರಿಬ್ರು ಪರ್ಯಾಯವಾಗಿ ಒಂದೆಷ್ಟು ವರ್ಷ ಅವರು, ಒಂದಿಷ್ಟು ವರ್ಷ ವಿಜಯನಗರದವರು ಆಳ್ತಾ ಇದ್ರು. ಅವರನ್ನೆಲ್ಲ ಬದಿಗೆ ತಳ್ಳಿ ಪೋರ್ಚುಗೀಸರು ಗೋವೆಯನ್ನ ಆಕ್ರಮಿಸ್ತಾರೆ. ಗೋವೆಯನ್ನು ಆಕ್ರಮಿಸಿದ ನಂತರ ಸ್ವಲ್ಪ ಕಾಲ ಕೇವಲ ವ್ಯವಹಾರಕ್ಕೆ ಸೀಮಿತರಾದ ಪೋರ್ಚುಗೀಸರು ನಂತರದ ದಿನಗಳಲ್ಲಿ ಈ ಮತಾಂತರ ಪ್ರಕ್ರಿಯೆಗೆ ಮುಂದಾಗ್ತಾರೆ, ಕ್ರಿಶ್ಚಿಯಾನಿಟಿಯನ್ನು ಹರಡಬೇಕು ಅನ್ನೋ ಕಾರಣದಿಂದ. ಅದಕ್ಕಿಂತಲೂ ಮುಖ್ಯವಾಗಿ 1560ರಲ್ಲಿ ಅವರು ಇನ್ಕ್ವಿಸಿಷನ್ ಆಕ್ಟ್ ಅಂತ
ಒಂದು ಕಾಯ್ದೆಯನ್ನು ತರ್ತಾರೆ. ಅದ್ರ ಪ್ರಕಾರ ಯಾರೋ ಒಬ್ರು ಒಂದು ಗ್ರಂಥವನ್ನು, ಒಂದು ಹಿಂದೂ ಧರ್ಮವನ್ನು ಹೇಳುವಂತ ಒಂದು ಗ್ರಂಥವನ್ನು ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಹಿಂದೂ ದೇವರ ಮೂರ್ತಿಯನ್ನು ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ, ಹಿಂದೂ ದೇವರ ಮಂತ್ರಗಳನ್ನು ಹೇಳೋ ಹಾಗಿಲ್ಲ, ಈ ತರ ಎಲ್ಲ ಕಾನೂನನ್ನು ತರ್ತಾರೆ. ಆಗ ಬಹಳಷ್ಟು ಜನ ಹಿಂದೂಗಳು ಅಲ್ಲಿಂದ ಗೋವೆಯಿಂದ ವಲಸೆ ಬರ್ತಾರೆ. ಬಹಳಷ್ಟು ಜನ ಕನ್ವರ್ಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಒತ್ತಾಯದಲ್ಲಿ ನಿನ್ನ ಮಗಳನ್ನ ನಾನು ಈಗ ಕೆಡಿಸ್ತೀನಿ, ನೀನು ಗೋಮಾಂಸವನ್ನು ಬಾಯಿಗೆ ಹಾಕ್ತೀನಿ, ಎರಡರಲ್ಲಿ ಯಾವ್ದು ನಾಡಿದ್ದು 3 ದಿವಸ ಏನು ತೊಂದ್ರೆ ಆಯ್ತಾ? ಇಲ್ಲ, ನಾನ್ ಮಾತಾಡೋದು ಕೇಳ್ತಾ ಇದೆಯಲ್ಲ? ಕ್ಲಿಯರ್ ಆಗಿದ್ದ? ಅದೇ ಮಧ್ಯೆ ಏನೋ ವಾಯ್ಸ್ ಬಂತ ಸಿಗ್ತದೆ. ಆ ಕಾಲದಲ್ಲಿ ಆ ತರ ಬಂದಾಗ ಪ್ರಸಂಗ, ಈಗ ಮಗಳ ಶೀಲವೋ ತನ್ನ ಜಾತಿಯೋ ಅಂತ ಬಂದಾಗ ಕೆಲವರು ಜಾತಿಯನ್ನು ತೊರೆದ್ರು. ಆ ಕಾರಣದಿಂದಾಗಿ ಕೆಲವರು ಸಾಧ್ಯವೇ ಇಲ್ಲ, ಏನಾಗುತ್ತೆ ಆಗ್ಲಿ, ನಾನಂತೂ ಬಿಡಲ್ಲ ಅಂತೇಳಿ ವಾಪಸ್ ಬಂದ್ರು. ಅದ್ರ ಸಾರಸ್ವತರು, ಕಾರ್ವಿಗಳು ಬಹಳ ಮುಖ್ಯವಾದ ಜನಾಂಗ. ಅವರು ಇಡೀ ಕಡಲ ತೀರದ ಕಾಳಿ ನದಿಯನ್ನು ದಾಟಿ ಬಂದಾಗ ಅವರಿಗೆ ಆಶ್ರಯ ಕೊಟ್ಟವಳು ಚೆನ್ನಭೈರಾದೇವಿ. ಮತ್ತು ಆ ಸಾರಸ್ವತ ಜನಾಂಗಕ್ಕೆ ಇದ್ದಂತಹ ಈ ವ್ಯವಹಾರಕ ನೈಪುಣ್ಯವನ್ನ, ಅವರ ಕೌಶಲವನ್ನ ಬಳಸಿಕೊಂಡು ಇಡೀ ರಾಜ್ಯವನ್ನ ಶ್ರೀಮಂತಗೊಳಿಸ್ಕೊಳ್ತಾಳೆ. ಆದರೆ ಬಹಳ ವಿಚಿತ್ರ ಏನು ಅಂತಂದ್ರೆ, ಇವಳು ತನ್ನನ್ನ ವಿರೋಧಿಸುವಂತ ಅಥವಾ ತಾನು ವಿರೋಧಿಸುವಂತ ಪೋರ್ಚುಗೀಸರ ಜೊತೆಗೆ ವ್ಯವಹಾರವನ್ನು ಕಡಿದುಕೊಳ್ಳಿಲ್ಲ. ನೋಡಿ, ಈ ರಾಜಕಾರಣ ಹೇಗಿರ್ಬೇಕು ಅಂತಂದ್ರೆ, ನಾನು ಯಾವುದೇ ಪಕ್ಷದ ವಿಚಾರದಲ್ಲಿ ಮಾತಾಡಲ್ಲ, ಕೂತು ಹೇಳೋದಲ್ಲ. ಆದ್ರೆ ನಮ್ಮವರು ಇವತ್ತು ಅಮೆರಿಕದ ಜೊತೆಗೆ ರಷ್ಯಾದ ಜೊತೆಗೆ ಎರಡೂ ಸಂಬಂಧವನ್ನು ಇಟ್ಕೊಂಡಂಗೆ ಅವ್ರವ್ರಿಗೆ ಆಗಲ್ಲ. ಇತ್ತೀಚೆಗೆ ಆಗ್ತಿದೆ ಬಿಡಿ, ಆಗ್ತಿರ್ಲಿಲ್ಲ ಅಂತಂದ್ರು ನಾವು ನಮ್ಮ ಅವ್ರು ಆಗುತ್ತೋ ಇಲ್ವೋ, ಆದ್ರೆ ನಾವು ನಮಗೆ ಬೇಕಾದ ವಸ್ತುಗಳನ್ನ, ಯಾಕೆಂದ್ರೆ ನಾವೊಂದು ಸ್ವತಂತ್ರ ದೇಶ ಅಂದಾಗ ನಮಗೆ ನಮ್ಮ ಇಚ್ಛೆಯ ಮೇಲೆ ನಾವು ಯಾರ ಜೊತೆಗೂ ವ್ಯವಹರಿಸಬಹುದು ಅನ್ನುವಂತಹ ಒಂದು ಜಾಣ್ಮೆಯನ್ನು ಆ ಕಾಲದಲ್ಲೇ ಪ್ರದರ್ಶಿಸಿದವಳು. ಯುದ್ಧಕ್ಕೆ ಬಂದ್ರೆ ಯುದ್ಧ ಬೇಡವಾ? ಯುದ್ಧದ ಜೊತೆಗೆ ವ್ಯವಹಾರ ಬೇಕಾದ್ರೆ ವ್ಯವಹಾರ, ನಾನು ಅದಕ್ಕೂ ಸಿದ್ಧಳಿದ್ದೀನಿ. ಆ ಹಂಗಂತೇಳಿ ನೀವು ನಿಮ್ಮ ಮತಾಂತರ ಪ್ರಕ್ರಿಯೆಯನ್ನು ನಮ್ಮ ನೆಲಕ್ಕೆ ತರ್ತೀರಿ ಅಂದ್ರೆ ನೀವು ದೂರ ನಿಲ್ಲಿ ಅನ್ನುವ ಹಾಗೆ ಮಾಡಿ ಪೋರ್ಚುಗೀಸರಿಂದಲೇ ರೈನಾದ ಪೆಮೆಂಟ ಅಂದ್ರೆ ಪೆಪ್ಪರ್ ಕ್ವೀನ್, ದಿ ಪೆಪ್ಪರ್ ಕ್ವೀನ್ ಅನ್ನುವಂತ ಬಿರುದನ್ನು ಸಂಪಾದಿಸಿದವಳು ಇವರು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರನ್ನೂ ಒಳಗೊಂಡು ಭಟ್ಗಳದ ನವಾಯಿತರನ್ನು ಸೇರಿದಂತೆ, ಯಾಕೆಂದ್ರೆ ಅರಬ್ ದೇಶದ ಜೊತೆಗೆ ವ್ಯವಹಾರ ಮಾಡೋಕೆ ನವಾಯಿತರ ಸಹಾಯ ಬೇಕಾಗಿತ್ತು. ಇವಳು ಜೈನರ ಹೆಣ್ಣು ಮಗಳು. ಆದ್ರೆ ಇಡೀ ತನ್ನ ಆಳ್ವಿಕೆಯ ಕುಂದಾಪುರದ ತ್ರಾಸಿಯಿಂದ ಹಿಡಿದು ಕಾಳಿ ನದಿಯ ಆಚೆಗಿನ ಸದಾಶಿವಗಡದ ಆಚೆವರೆಗೂ ಇವಳ ಸಾಮ್ರಾಜ್ಯ ಇತ್ತು. ಜೊತೆಗೆ ಕಡಲಿನಿಂದ ಹಿಡಿದು ಸಾಗರ ಪ್ರಾಂತ್ಯದ ಕೆಳದಿಯ ಸಮೀಪದ ಅವಿನಹಳ್ಳಿಯವರೆಗೆ ಇವಳ ಆಡಳಿತ ಇತ್ತು. ಒಟ್ಟು ಪ್ರದೇಶವನ್ನು ಅತ್ಯಂತ ಶ್ರೀಮಂತವಾಗಿತ್ತು. ಎಲ್ಲಕ್ಕಿಂತ ಬಹಳ ಮುಖ್ಯವಾದ ಇವಳದ್ದು ಪೆಪ್ಪರ್ ಕ್ವೀನ್ ಅನ್ನೋದಕ್ಕೆ ಒಂದು ಅನ್ವರ್ಥ ಕಾರ್ಯ ಏನು ಅಂದ್ರೆ, ಇವಳು ಮಾಡಿದ್ದು ಅದುವರೆಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ಶಿವಮೊಗ್ಗ, ನಮ್ಮ ಮೈಸೂರು ಪ್ರಾಂತ್ಯಗಳಲ್ಲಿ ಈ ಕಾಡಿನ ಬೆಳೆಯಾಗಿದ್ದ ಕಾಳು ಮೆಣಸನ್ನ ಕೇರಳದಲ್ಲಿ ಆಗ ಪ್ರಾರಂಭ ಆಗಿತ್ತು, ತೋಟದಲ್ಲಿ ಬೆಳೆಯುವಂಥದ್ದು. ಅದನ್ನು ಇಲ್ಲಿಗೆ ವಿಸ್ತರಿಸಿದ್ದು ಚೆನ್ನಭೈರಾದೇವಿ. ಕಾಳು ಮೆಣಸಿನ ಬೆಳೆಯನ್ನ ತೋಟದ ಬೆಳೆಯಾಗಿ ಪರಿಚಯಿಸಿದ್ದಲ್ಲದೆ ಗೋವೆಯಿಂದ ಬಂದ ಸಾರಸ್ವತರನ್ನ ಬಳಸಿಕೊಂಡು ಕಾಳು ಮೆಣಸಿನ ವ್ಯವಹಾರವನ್ನ, ಅಲ್ಲಿ ಕಾಳು ಮೆಣಸನ್ನು ಬೆಳಿತೀರಿ ಅಂತಂದ್ರೆ ನೀವು ಮೊದಲೇ ಅವರಿಗೆ ಸಾಲವನ್ನು ಕೊಟ್ಟು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ದೊಡ್ಡ ಕಾಳು ಮೆಣಸಿನ ವ್ಯಾಪಾರಿಯಾಗಿ ಇಡೀ ಯುರೋಪಿನ ಕಾಳು ಮೆಣಸಿನ ವ್ಯವಹಾರವನ್ನ ಈಗ 5 ಶತಮಾನಗಳ ಹಿಂದೆ ಯುರೋಪಿನ ಕಾಳು ಮೆಣಸು ಮತ್ತು ಸಾಂಬಾರ್ ಪದಾರ್ಥದ ನಿಯಂತ್ರಣವನ್ನ ಕೈಯಲ್ಲಿ ಇಟ್ಟುಕೊಂಡಂತಹ ಹೆಣ್ಣು ಮಗಳು ಇವಳು. ದಾಲ್ಚಿನ್ನಿಗೆ ಮೊದಲಿಗೆ ಮಾರ್ಕೆಟ್ ವ್ಯಾಲ್ಯೂವನ್ನು ತಂದುಕೊಟ್ಟವಳು ಇವಳು. ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ತೀರದಲ್ಲಿ ಬರೆಯುವ ವಿಶೇಷ ಭತ್ತದ ಮುಡಿಗಳನ್ನ ಕಟ್ಟಿ ಅದನ್ನ ಪೋರ್ಚುಗೀಸರಿಗೆ ಪರಿಚಯಿಸಿದವಳು ಇವಳು. ನಮ್ಮ ನೆಲದ ಗಂಧದಿಂದ ಹಿಡಿದು ಬೆಲ್ಲ ಭತ್ತದವರೆಗೆ ಬಹುತೇಕ ವಸ್ತುಗಳಿಗೆ ವ್ಯಾಲ್ಯೂ ಆಡ್ ಮಾಡೋದು ಅಂತ ಹೇಳ್ತೀವಲ್ಲ ನಾವು, ಆ ವ್ಯಾಲ್ಯೂ ಆಡ್ ಮಾಡಿದವಳು ಇವಳು. ಜೊತೆಗೆ ಪೋರ್ಚುಗೀಸರು ಕಾಡಿಗೆ ನುಗ್ಗಿ ಮಾವು ಇತ್ತವು. ಯಾಕೆ ಯಾವ ಮರಗಳು ಉಪ್ಪು ನೀರಿಗೆ ಬಹಳ ಬೇಗ ಹಾಳಾಗೋದಿಲ್ಲ ಅಂತ ಮರಗಳನ್ನ ಕಡಿದು ಸಾಗಿಸ್ತಿದ್ದಾಗ ಅದನ್ನು ತಡೆದು ಕುಮಟದಲ್ಲಿ ಹಡಗು ಕಟ್ಟೆಯನ್ನು ಕಟ್ಟಲಿಕ್ಕೆ ಹೊರಟಂತ ದಿಟ್ಟ ಮಹಿಳೆ ಈ ಹೆಣ್ಮಗಳು. ಇವಳ ಕುರಿತು, ಯಾಕೆಂದ್ರೆ ನಮ್ಮೂರು ಕೂಡ ಜೋಗಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲು ಗೇರ್ಸೊಪ್ಪೆ ಜಲಪಾತ ಅಂತಲೇ ಹೇಳ್ತಾ ಇದ್ರು.
ನಮ್ಮೂರು ಕೂಡ ಇವಳ ಆಳ್ವಿಕೆಯಲ್ಲಿ ಬರ್ತಿದ್ದದ್ದು. ಇವಳ ಕಥೆಯನ್ನು ಕೇಳಿದ ನನಗೆ ಕೊನೆಗೆ ಇವಳ ಬಗ್ಗೆ ಹುಡುಕ್ತಾ ಹೋದಾಗ ನಮ್ಮ ಯಾವುದೇ ಸಾಹಿತ್ಯ ಕೃತಿಗಳಲ್ಲಿ ಇದರಲ್ಲಿ ಇವಳ ಬಗ್ಗೆ ಹೆಚ್ಚು ವಿಚಾರಗಳು ಸಿಗಲಿಲ್ಲ, ಪಾಠಗಳಂತೂ ಇರಲೇ ಇಲ್ಲ. ಹಾಗಾಗಿ ಆಸಕ್ತಿ ಬಂತು. ಪೋರ್ಚುಗೀಸ್ ದಾಖಲೆಗಳನ್ನ ಮತ್ತೆ ಇಡೀ ಅವಳ ಆಳ್ವಿಕೆಯ ಪ್ರದೇಶಗಳನ್ನ ಒಂದಲ್ಲ 10 ಬಾರಿ ಓಡಾಡಿದೆ. ಗೊಂಡರನ್ನ ಭೇಟಿ ಮಾಡಿದೆ. ಆ ಕಾಲದ ಜೈನ ಹಿರಿಯರನ್ನು ಭೇಟಿ ಮಾಡಿದೆ. ಈ ಜೈನರ ಹಿರಿಯರ ಹತ್ರ ಅವಳ ಬದುಕಿ ಇದ್ದಂತಹ ಪ್ರಶ್ನೆಗಳನ್ನು ಮಾಡಿದೆ. ಇದನ್ನೆಲ್ಲ ಮಾಡುವ ಮೂಲಕ ಒಂದು 2-3 ವರ್ಷಗಳ ಕಾಲ ಸಾಕಷ್ಟು ಪ್ರಯತ್ನ ಪಟ್ಟು ಒಂದು ಕಾದಂಬರಿಯನ್ನು ಬರೆದೆ, ಚನ್ನಭೈರಾದೇವಿ ಅಂತ ಹೇಳಿ. ಇದು ಸತ್ಯಗಳ ಚುಕ್ಕಿಗಳ ಮೇಲೆ ಕಲ್ಪನೆಯ ಎಳೆಗಳನ್ನ ಜೋಡಿಸಿರುವಂತ ರಂಗೋಲಿ ಅಂತ ನಾನು ಇದನ್ನ ನನ್ನ ಮುನ್ನುಡಿಯಲ್ಲಿ ಹೇಳ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿರುವ ಮಹತ್ವದ ಘಟನೆಗಳೆಲ್ಲ ಸತ್ಯವಾದ ಘಟನೆಗಳು, ಅದಕ್ಕೆ ಆಧಾರ ಮತ್ತು ಇದನ್ನ ಕೊಟ್ಟಿದ್ದೀನಿ. ಆದ್ರೆ ಮಧ್ಯ ಕಲ್ಪನೆಯೇ ಇಲ್ವಾ? ಇದೆ. ಯಾಕಂದ್ರೆ ಕೆಲವು ಪೋಷಕ ಪಾತ್ರಗಳು, ಪೂರಕ ಪಾತ್ರಗಳನ್ನ ಕಲ್ಪನೆಯ ಮೂಲಕನೂ ಬಳಸಿದ್ದೀನಿ. ಆದ್ರೆ ಒಂದು ಸತ್ಯವನ್ನು ಹೇಳ್ತೀನಿ ನಾನು. ಸಮಯ ಆದ್ರೆ ದಯವಿಟ್ಟು ರಮಾನಂದ ಹೆಗಡೆಯವರು ನನ್ನನ್ನು ತಡಿಬೇಕು. ಯಾಕಂದ್ರೆ ಮಾತಾಡ್ತಾ ಹೋದ್ರೆ ನನಗೆ ಸ್ವಲ್ಪ ಜಾಸ್ತಿ ಮಾತಾಡೋ ಪರಿಸ್ಥಿತಿ ಇತ್ತು. ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ಅಮೆರಿಕದ ಟೆಕ್ಸಾಸ್ ಯೂನಿವರ್ಸಿಟಿನಲ್ಲಿ ಡಾಕ್ಟರ್ ಹನ್ನಾ ಚಾಪಲ್ ಓಜೋಸ್ಕಿ ಅಂತ ಹೇಳಿ ಒಬ್ಬ ಭಾಷಾ ವಿದ್ವಾಂಸ ಇದ್ದಾರೆ. ಈಗ 2-3 ವರ್ಷದ ಹಿಂದೆ ರಿಟೈರ್ ಆದ್ರು, ಈಗ ಕೂಡ ಇದ್ದಾರೆ. ನಾನು ಕಳೆದ ವರ್ಷ ಅಮೆರಿಕಕ್ಕೆ ಹೋದಾಗ ಅವ್ರ ಮನೆಗೆ ಭೋಜನಕ್ಕೆ ಆಹ್ವಾನಿಸಿ ಅವ್ರ ಮನೆಯಲ್ಲಿ ಅವರ ಪತಿಯ ಜೊತೆಗೆ ನಾನು ನನ್ನ ಪತ್ನಿ ಎಲ್ಲ ಹೋಗಿ ಊಟ ಮಾಡಿ ಬಂದ್ವಿ. ಅವರ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಯಾಕಂದ್ರೆ, ಆ ಮಹಿಳೆ ಒಂದು ಪ್ರಬಂಧವನ್ನ ಬರೆದಿದ್ದಾರೆ. ಅದು ಏನು, ದ ಕ್ವೀನ್ ಆಫ್ ಓನರ್ ಅಂಡ್ ಹರ್ ಎಮಿಸರೀಸ್ ಅಂತ. ಓನರ್ ಅಂತಂದ್ರೆ ಅವರ ವಿದೇಶಿಗಳ ಇದರಲ್ಲಿ ಹೊನ್ನಾವರ ಅನ್ನೋದಕ್ಕೆ ಅವರು ಓನರ್, ONOR, ಓನರ್ ಅಂತ ಬಳಸ್ತಾರೆ. ಅದರಲ್ಲಿ ಆ ಕ್ವೀನ್ ಆಫ್ ಓನರ್ ಅಂಡ್ ಹರ್ ಎಮಿಸರೀಸ್ ಅನ್ನೋದ್ರಲ್ಲಿ ಅವರು ಈ ಚನ್ನಭೈರಾದೇವಿ ಅಂತ ಒಬ್ಬ ದಿಟ್ಟ ಮಹಿಳೆಯ ಇತಿಹಾಸವನ್ನ ಪೋರ್ಚುಗೀಸರು ಹೇಗೆ ತಿರುಗಿಸಿದರು ಅನ್ನೋದ್ರ ಬಗ್ಗೆ ಬರೀತಾಳೆ. ಜೊತೆಗೆ ಬಹಳ ಮುಖ್ಯವಾದ ಏನು ಅಂತಂದ್ರೆ, ಇವಳನ್ನ ಹೊನ್ನಾವರದ ರಾಣಿಯನ್ನ, ಅಂದ್ರೆ ರಾಣಿ ಚನ್ನಭೈರಾದೇವಿ ಅಂತ ಉಲ್ಲೇಖ ಕೂಡ ಮಾಡ್ತಾಳೆ. ಅವಳು ಕ್ವೀನ್ ಎಲಿಜಬೆತ್ ಅಂದ್ರೆ ಇತ್ತೀಚಿನ ಎಲಿಜಬೆತ್ ಅಲ್ಲ, ಶೇಕ್ಸ್ಪಿಯರ್ನ ಕಾಲದ ಇವಳ ಸಮಕಾಲೀನಳಾದ ಎಲಿಜಬೆತ್ ಜೊತೆಗೆ ಹೋಲಿಸ್ತಾಳೆ. ಹೇಳ್ತಾಳೆ, ಇವಳು 54 ವರ್ಷ ರಾಜ್ಯಭಾರ ಮಾಡಿದ್ರೆ ಕ್ವೀನ್ ಎಲಿಜಬೆತ್ 49 ವರ್ಷ ರಾಜ್ಯ ಮಾಡ್ತಾಳೆ. ಇವಳು ಸ್ಪೇನ್ ಅವರ ಪೋರ್ಚುಗೀಸರನ್ನ ಯುದ್ಧದಲ್ಲಿ ಸೋಲಿಸಿದ್ರೆ, ನಾನು ಯುದ್ಧದ ಬಗ್ಗೆ ಹೇಳಲೇ ಇಲ್ಲ, ಇವಳು ಸೋಲಿಸಿದ್ದನೇ ಇರ್ಲಿ. ಅವಳು ಸ್ಪೇನ್ ಅವರನ್ನು ಸೋಲಿಸ್ತಾಳೆ. ಅವಳು ಸಮುದ್ರ ವ್ಯಾಪಾರ ಮಾಡ್ತಿದ್ಲು, ಇವಳು ಸಮುದ್ರ ವ್ಯಾಪಾರ ಮಾಡ್ತಿದ್ಲು. ಅವಳು ತನ್ನ ರಾಜ್ಯವನ್ನು ಶ್ರೀಮಂತವಾಗಿಟ್ಟಿದ್ಲು, ಇವಳು ತನ್ನ ರಾಜ್ಯವನ್ನು ಶ್ರೀಮಂತವಾಗಿಟ್ಟಿದ್ಲು. ಅವಳು ಅವಿವಾಹಿತಳು, ಇವಳು ಅವಿವಾಹಿತಳು. ಅವಳಿಗೂ ವಿವಾಹೇತರ ಸಂಬಂಧದ ಆಪಾದನೆಗಳಿದ್ವು. ಇವಳ ಮೇಲೂ ಅವನು ಯಾರೋ ಒಬ್ಬ ಡೆಲಾವಿಲ್ಲೆ ಅಂತ ಬಂದವನು ಸುಮ್ಮನೆ ಒಂದು ಇದಕ್ಕೆ ತರಲೆಗೋಸ್ಕರ ಬರೆದಿಟ್ಟು ಹೋದ. ಆದರೆ ಕೊನೆಯದಾಗಿ ಯಾಕೆ ಹೇಳ್ತಾಳೆ, ಇನ್ ಮೆನಿ ವೇಸ್ ಶಿ ಔಟ್ ವೈಸ್ ಕ್ವೀನ್ ಎಲಿಜಬೆತ್ ಅಂತ ಹೇಳ್ತಾಳೆ. ಯಾರು? ಅಮೆರಿಕದ ಹೆಣ್ಣು ಮಗಳು. ನಾನು ಹೇಳಿದ್ರೆ ನನ್ನ ಹೆಸರು ನೋಡಿ, ಓ ಗಜಾನನ ಶರ್ಮಾ, ಇವನೇನೋ ಇದು ನಮ್ದೆಲ್ಲ ಶ್ರೇಷ್ಠ ಅಂತ ಹೇಳ್ಕೊಳ್ಳೋಂತ ಮನುಷ್ಯ ಅಂತ ಹೇಳ್ಬೋದು. ನಂದಲ್ಲ. ಅವಳು ಹನ್ನಾ ಚಾಪಲ್ ಓಜೋಸ್ಕಿ ಎನ್ನುವಂತ ಅಮೆರಿಕದ ಮಹಿಳೆ ಟೆಕ್ಸಾಸ್ ಯೂನಿವರ್ಸಿಟಿಯ ನಾನು ಟೆಕ್ಸಾಸ್ ಯೂನಿವರ್ಸಿಟಿಗೆ ಹೋದಾಗ ನಾನು ನನ್ನ ಶ್ರೀಮತಿ ಅವ್ರ ಲೈಬ್ರರಿಗೆ ಹೋದ್ರೆ ಅಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಾಸ್ತ್ರೀಜಿಯವರು ಬರೆದಿರೋಂಥದ್ದು, ಭಟ್ ಸೂರ್ಯ ಬರೆದಿರೋಂಥದ್ದು, ಈ ಉತ್ತರ ಕನ್ನಡ ಜಿಲ್ಲೆಯ ಪೋರ್ಚುಗೀಸ್ ಮತ್ತು ಕೊಂಕಣ ಸಂಬಂಧದ ಪುಸ್ತಕಗಳು ಎಲ್ಲವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು, ಇಂತಹ ಒಬ್ಬ ಮಹಾರಾಣಿಯ, ಇಂತಹ ಒಬ್ಬ ಗಟ್ಟಿಗಿತ್ತಿಯನ್ನ ನೀವು ಯಾಕೆ ನಿಮ್ಮ ಇತಿಹಾಸದ ಮೇನ್ ಸ್ಟ್ರೀಮ್ ಇಂದ ಬದಿಗಿಟ್ರಿ, ಪ್ರಧಾನ ವಾಹಿನಿಯಿಂದ ಬದಿಗಿಟ್ರಿ ಅಂತ ಕೇಳಿದ್ರು. ನಾವು ತಲೆ ತಗ್ಸಿದ್ವಿ ಅಷ್ಟೇ. ಯಾಕೆಂದ್ರೆ ಉತ್ತರ ಹೇಳಕ್ ನಮ್ಮ ಹತ್ರ ಉತ್ತರವೇ ಇಲ್ಲ. ಅಂತದ್ದೊಂದು ಮಹಿಳೆಯ ಬಗ್ಗೆ ಈ ಕಾದಂಬರಿಯನ್ನು ಬರೆದೆ. ಇದನ್ನ ಜನ ತುಂಬಾ ಪ್ರೀತಿಯಿಂದ ಸ್ವೀಕರಿಸಿದ್ರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೊನ್ನಾವರದಲ್ಲಿ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತ ಹೇಳಿ 800 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಕೂಡ ಮಾಡಿದ್ರು. ಅದರ ಕಾರಣಾಂತರದಿಂದ ಜಾಗಗಳನ್ನು ಕೊಡದೆ ಈ ರಾಜಕೀಯದ ಈ ಸಂಘರ್ಷದಲ್ಲಿ ಅದು ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದರೆ ಒಂದು ತೃಪ್ತಿ ಏನ್ ಬಂತು ಅಂತಂದ್ರೆ, ನನಗೆ ಮೊನ್ನೆ ಸಿರ್ಸಿನಲ್ಲಿ ಕೂಡ ಚನ್ನಭೈರಾದೇವಿ ಪ್ರಶಸ್ತಿ ಕೊಟ್ಟಾಯ್ತು. ಕಾಳುಮೆಣಸಿನ ವ್ಯವಹಾರದಲ್ಲಿ ಚನ್ನಭೈರಾದೇವಿ ಅಂತ ಹೆಸರು ಬಂತು. ಬೆಳಗಾಮಲ್ಲಿ ಚನ್ನಭೈರಾದೇವಿ ಒಂದು ಮಾರ್ಕೆಟಿಗೆ ಚನ್ನಭೈರಾದೇವಿ ಅಂತ ಹೆಸರು ಕೊಟ್ಟರು. ಚನ್ನಭೈರಾದೇವಿಯ ಹೆಸರು ಪರವರ್ಧಮಾನಕ್ಕೆ ನನ್ನಿಂದನೇ ಬಂತು ಅಂತ ಹೇಳಲ್ಲ,
ಆ ಆ ಚೇತನಕ್ಕೆ ನಿಜವಾದ ಅಂತದ್ದೊಂದು ಏನ್ ಹೇಳ್ಬೇಕು, ಆ ದಿವ್ಯತೆ ಇದೆ. ಆದ್ರೆ ಆ ದಿವ್ಯತೆ ಇರುವಂತ ವ್ಯಕ್ತಿಯ ಬಗ್ಗೆ ಒಂದಿಷ್ಟು ಬರೆದಿರುವಂತ ಧನ್ಯತೆ ಕೂಡ ನಂದಾಗಿದೆ. ಹಾಗಾಗಿ ಈ ಚನ್ನಭೈರಾದೇವಿ ನನಗೆ ಅತ್ಯಂತ ತೃಪ್ತಿ ಕೊಟ್ಟ 2ನೆಯ ಕಾದಂಬರಿ. ನಾನು 3ನೇ ಕಾದಂಬರಿ, ಅದು ಈಗ ನನ್ನ ಹತ್ರ ಇಲ್ಲೆಲ್ಲ ಪುಸ್ತಕ ಸಿಗ್ಲಿಲ್ಲ, ಪ್ರಮೇಯ ಅಂತ ಒಂದು ಬರೆದೆ. ಅದು ಏನು ಅಂತಂದ್ರೆ, ನಾನು ಒಂದು ವಿಷಯವನ್ನು ಅರಿಕೆ ಮಾಡ್ಕೊಳ್ತೀನಿ ನಮ್ಮ ಓದುಗರು ಅಥವಾ ನಮ್ಮ ಈಗ ಪ್ರೀತಿ ಇರುವ ಸಜ್ಜನರ ಜೊತೆಗೆ. ನಾವು ಎಷ್ಟೋ ಸರಿ ನಮ್ಮ ಬದುಕಿಗೆ ಒಳಿತು ಮಾಡಿದವರನ್ನ ಅವರ ಜಾತಿ, ಅವರ ಜನಾಂಗ, ಅವರ ದೇಶ, ಅದ್ರ ಮೇಲೆ ಅಳಿಯಕ್ ಹೋಗಿ ನಾವು ಅವ್ರನ್ನ ಬದುಕಿ ಸರಿಸ್ಬಿಡ್ತೀವಿ. ನಮಗ್ ಒಳಿತನ್ನ, ಬದುಕಿಗೆ ಒಳಿತ, ನಿಜವಾದ ಒಳ್ಳೆಯದನ್ನ ಕೊಟ್ಟಿರುವ ಯಾರೇ ಆಗ್ಲಿ ಅವರಿಗೆ ನಾವು ಒಂದು ಕೃತಜ್ಞತೆಯನ್ನು ತೋರಿಸ್ಲೇಬೇಕು. ಅದರಲ್ಲಿ ಒಂದು ಮುಖ್ಯ, ನಮಗೆ ಬ್ರಿಟಿಷರು ಮಾಡಿರುವಂತ 100 ಕೆಡುಕುಗಳು ಗೊತ್ತು, ಮತ್ತೆ 100 ಕೆಡುಕುಗಳನ್ನು ಮಾಡಿರೋದು ಸತ್ಯ. ಆದ್ರೆ ಅವರು ಮಾಡಿರುವ ಕೆಲವು ಒಳ್ಳೆಯ ಕೆಲಸಗಳಿದೆಯಲ್ಲ, ಅದನ್ನು ಕೂಡ ನಾವು ಮರ್ತು ಬಿಡ್ತೀವಿ. 1799ರಲ್ಲಿ ಈ ಟಿಪ್ಪು ಸುಲ್ತಾನದ ಪತನದ ನಂತರ ಮೈಸೂರನ್ನು ವಶಪಡಿಸಿಕೊಂಡಿರುವಂತಹ ಬ್ರಿಟಿಷರು 3 ಸರ್ವೆಗಳನ್ನು ಪ್ರಾರಂಭ ಮಾಡ್ತಾರೆ. ಒಂದು ಬುಕಾನೆನ್, ನೀವೆಲ್ಲ ನೋಡಿದಿರಿ, ನಮ್ಮ ಶಿವಾನಂದ ಕಳವೆಯವರು ಬುಕಾನೆನ್ ನಡೆದಿರುವಂತ ಪಥದಲ್ಲೇ ಸಂಚರಿಸಿ ಆ ಜಾಗ 200 ವರ್ಷಗಳ ಹೇಗಿತ್ತು, ಈಗ ಹೇಗಿದ್ದು ಅಂತ ಕೂಡ ಹೇಳಿದ್ದಾರೆ. ಬಹಳಷ್ಟು ಜನಕ್ಕೆಲ್ಲ, ಅದರಲ್ಲೂ ಸಿರ್ಸಿಯ ಭಾಗದವರಿಗೆ ತುಂಬಾ ಜನಕ್ಕೆ ಪರಿಚಯ ಇದೆ ಬುಕಾನೆನ್ನ ಆ ಯಾತ್ರೆ. ಅವನು ಮಡ್ರಾಸಿಂದ ಇದರ ತನಕ ತನ್ನ ಯಾತ್ರೆಯ ಕುರಿತು ಬರೆದಿರೋದು. ಅದ್ರ ಬರೀ ಯಾತ್ರಾ ಕಥನ ಅಲ್ಲ, ಆತ ಬ್ರಿಟಿಷರಿಂದ ನೇಮಿಸಲ್ಪಟ್ಟ ಸರ್ವೆ ಅವನಿಗೆ ಇದ್ದಿದ್ದೇನು ಅಂತಂದ್ರೆ, ಭೂಮಾಪನದಕ್ಕಿಂತಲೂ ಹೆಚ್ಚಾಗಿ ನೀರಾವರಿ, ಸಮಾಜ ಜೀವನ, ಭೌಗೋಳಿಕ ಅಧ್ಯಯನವನ್ನ ಮಾಡಬೇಕು ಅಂತ ಹೇಳಿ ಅವರು ನೇಮಿಸಿದ್ರು. 2ನೇವನು ಮೆಕಂಜಿ ಅಂತ ನೀವೆಲ್ಲ ಕೇಳಿರ್ಬೋದು, ಅಥವಾ ಇತಿಹಾಸದ ಅನುಭವ ಇರೋರು ಗೊತ್ತಕ್ಕೆ ಮೆಕಂಜಿಯ ಕೈಫಿಯತ್ತುಗಳು ಅಂತ ಇದೆ. ನಮ್ಮ ಬಹುತೇಕ ಬಹಳಷ್ಟು ಜಾಗಗಳ ಇತಿಹಾಸವನ್ನ ಅಥವಾ ಐತಿಹ್ಯವನ್ನ ನಾವು ಮೆಕಂಜಿಯ ಕೈಫಿಯತ್ತುಗಳ ಮೂಲಕ ತಿಳಿದಿದ್ದೀವಿ. ಕನ್ನಡ ಯೂನಿವರ್ಸಿಟಿನಲ್ಲಿ ಇದರಲ್ಲಿ ಎಲ್ಲ ಇದೆ. ಅವಂದು 2ನೇ ಸರ್ವೆ. 3ನೇ ಸರ್ವೆ ಲ್ಯಾಂಪ್ಟನ್ ಅನ್ನೋನು, ವಿಲಿಯಂ ಲ್ಯಾಂಪ್ಟನ್ ಅನ್ನೋನು ಟ್ರಿಗ್ನಾಮೆಟ್ರಿಕ್ ಸರ್ವೆಯನ್ನು ಆಧರಿಸಿ ಮಾಡಿದ್ರು. ಬಂಧುಗಳೇ, ನಾನು ಒಂದು ಮಾತನ್ನು ಹೇಳ್ತೀನಿ. ಕನ್ಯಾಕುಮಾರಿಯಿಂದ ಹಿಡಿದು ಮೊದಲು ಡೆಹ್ರಾಡೂನ್, ಅದರ ನಂತರ ಟಿಬೇಟಿನವರೆಗೆ ನಮ್ಮವರು ಮಾಡಿರುವಂತ, ಅಂದ್ರೆ ಆ ಕಾಲದ ಬ್ರಿಟಿಷರು ನಡೆಸಿರುವಂತ ಸರ್ವೆ ಇದೆಯಲ್ಲ, 1800ರಿಂದ ಹಿಡಿದು 1875 ತನಕ ನಡೆದಿರುವಂತಹ 75 ವರ್ಷಗಳ, 3/4 ಶತಮಾನಗಳ ಸರ್ವೆ ಇದೆಯಲ್ಲ, ಅದು ನಮ್ಮ ದೇಶಕ್ಕೆ ಅವರು ಕೊಟ್ಟಿರುವಂತ ಅತ್ಯಂತ ದೊಡ್ಡ ಕೊಡುಗೆ. ನಮ್ಮ ಯುವ ಜನತೆಗೆ ಇವತ್ತು ನಾವು ಎಲ್ಲೋ ಶಿರ್ಸಿಯಿಂದ ನೀವು ಯಾರೋ ಬೆಂಗಳೂರಿಗೆ ಬಂದ್ರಿ, ನಾನು ನಮ್ಮ ಮನೆ ಬರ್ತೀನಿ ಅಂತ ಹೇಳಿದ್ರಿ ಅಂತಂದ್ರೆ, ಮೊದಲು ನಾನು ಅಡ್ರೆಸ್ ಹೇಳಿ ಅದು ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಹೀಗೆ ಎಡಕ್ಕೆ ಬಲಕ್ಕೆ ಎಷ್ಟೆಲ್ಲ ಹೇಳಬೇಕಾಗಿತ್ತು. ಇವತ್ತು ನೀವೇ ಕೇಳ್ತೀರಿ, ಒಂದು ಲೊಕೇಶನ್ ಕಳಿಸ್ಬಿಡಿ ಅಂತ ಹೇಳಿ, ನಾನು ಲೊಕೇಶನ್ ಕೊಡ್ತೀನಿ, ನೀವು ಲೊಕೇಶನ್ ನೋಡ್ಕೊಂಡು ಅಲ್ಲೆಲ್ಲ ಆಟೋ ಬುಕ್ ಮಾಡ್ಕೊಂಡು ಸೀದಾ ಬರ್ತೀರಿ, ಅಥವಾ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀರಿ. ಅಷ್ಟು ಅನುಕೂಲ ಆಗಿದೆ. ಆದ್ರೆ ಹೇಗಾಯ್ತು ಅನುಕೂಲ? ನಮ್ಗೆಲ್ರಿಗೂ ಗೊತ್ತಿದೆ, ಅದು ಉಪಗ್ರಹಗಳ ಕಾರಣದಿಂದ, GPS ಗಳ ಕಾರಣದಿಂದ ಇದರಿಂದ ಬರ್ತಾ ಇದೆ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಗಳ ಮೂಲಕ ಬರುತ್ತೆ. ಅದರಷ್ಟಲ್ಲ, ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ, ಈ ಅಕ್ಷಾಂಶ ರೇಖಾಂಶಗಳ ಮೂಲಕ ನಮ್ಮ ಇಡೀ ಭೂಮಿಯನ್ನ ನಾವು ಅಕ್ಷಾಂಶ ರೇಖಾಂಶಗಳ ಸರ್ವೆ ಮಾಡಿ ಅಕ್ಷಾಂಶ ರೇಖಾಂಶಗಳಿಗೆ ಬೆಸೆದುಕೊಂಡಿದ್ದೀವಿ. ಹಾಗೆ ಅಲ್ಲೆಲ್ಲೋ ಇರುವ ಉಪಗ್ರಹಕ್ಕೆ, ಸ್ಯಾಟಲೈಟ್ಗೆ ನಮ್ಮ ಈ ಜಾಗದ ಫೋಟೋವನ್ನು ತೆಗೆದ್ರು ಇನ್ನು ಈ ಜಾಗ ಯಾವುದು ಅನ್ನೋದೇನು ಅವ್ರಿಗೆ ಅದಕ್ಕೆ ಗೊತ್ತಾಗಲ್ಲ. ಈಗ ನನ್ನ ಮನೆಯನ್ನು ನೋಡಿ ಅದೇನು ಇದು ಋಷ್ಯಮುಖ, ಇದು ಗಜಾನನ ಶರ್ಮನ ಮನೆ ಅಂತ ಅದನ್ನು ಇಲ್ಲಿ ಅಕ್ಷಾಂಶ ರೇಖಾಂಶಗಳ ಮೂಲಕ ಅದು ನಮಗೆ ಅದನ್ನು ಕೊಡುತ್ತೆ, ಯಾವುದನ್ನ ಲೊಕೇಶನ್ ಅನ್ನು ಕೊಡುತ್ತೆ. ಇದಕ್ಕೆ ಕಾರಣ ಅವರು ಅವತ್ತು 75 ವರ್ಷಗಳನ್ನು ತೆಗೆದುಕೊಂಡು ಇಡೀ ಭಾರತವನ್ನ ಹೇಗೆ ಸರ್ವೆ ಮಾಡಿದ್ರೆ, ಕನ್ಯಾಕುಮಾರಿಯಿಂದ ಹಿಡಿದು ಡೆಹ್ರಾಡೂನ್ ತನಕ ಇಡೀ ಭಾರತದ 78 ಡಿಗ್ರಿ ಉದ್ದಕ್ಕೆ ಸರ್ವೆ ಮಾಡ್ತಾ ಹೋದ್ರು. ಎಷ್ಟು ಜನ, ಸುಮಾರು 500ರಿಂದ 600 ಜನ ಆತ್ಮಾರ್ಪಣೆ ಮಾಡಿದ್ರು ಆ ಕಾರ್ಯಕ್ಕೆ. ಆಮೇಲೆ ಎಂತೆಂತ ಅಧಿಕಾರಿಗಳು, ನಾವ್ ಇವತ್ತು ಕೂಡ ಹೇಳ್ತೀವಿ ಎವರೆಸ್ಟನ್ನ ಹೆಸರನ್ನ ಯಾಕೆ ಇಡಬೇಕು, ಗೌರಿಶಂಕರಕ್ಕೆ ಇಡಬೇಕು ಅಂತೇಳಿ. ಆ ಪರ್ವತಕ್ಕೆ ಗೌರಿಶಂಕರ ಅಂತ ಇಟ್ಕೋಬಹುದಾಗಿತ್ತೇನು, ಆದ್ರೆ ಎವರೆಸ್ಟ್ ಅವನೊಬ್ಬ ಆಟೋಕ್ರಾಟ್, ಒಂಥರ ಸರ್ವಾಧಿಕಾರಿ ನೇಚರ್ ಅವನು. ಆದ್ರೆ ಅವನು
ನಮ್ಮ ಸರ್ವೆಗೆ ಕೊಟ್ಟಿರುವಂತ ಒಂದು ಸರ್ವೆ ಮಾಡಿರುವಂತ ಅವನ ಬದ್ಧತೆ ಇದೆಯಲ್ಲ, ಅವನ ನಿಷ್ಠೆ ಇದೆಯಲ್ಲ, ಅವನ ತ್ಯಾಗ ಇದೆಯಲ್ಲ, ಅದು ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನಿಗೆ 3 ಸರಿ ಪಾರ್ಶ್ವವಾಯು ಆಗುತ್ತೆ. ಅವನನ್ನು ಹೊತ್ಕೊಂಡು ಹೋಗಿ ಈ ಇದ್ರ ಮೇಲೆ ಸರ್ವೆ ಇನ್ಸ್ಟ್ರೂಮೆಂಟ್ ಮೇಲೆ ಕೂರಿಸಿದಾಗ ಹೊತ್ಕೊಂಡು ಹೋಗಿ ಅವನನ್ನು ಕೂರಿಸ್ತಿದ್ರು. ಅವನು ಅಲ್ಲಿಂದ ಆ ಥಿಯೋಡೋಲೈಟ್ ಮೂಲಕ ಆ ಸರ್ವೆ ಆಗಬೇಕಾಗಿತ್ತು. ಈ ತರ ಅವನು ಒಂದು ಉದಾಹರಣೆ ಹೇಳಿದೆ. ಈಗ ವಿಲಿಯಂ ಲ್ಯಾಂಪ್ಟನ್ ಅಂತ ಹೇಳಿ ಮದ್ರಾಸಿಂದ ಅವನು ನಾಗ್ಪುರ ತನಕ ಸರ್ವೆ ಹೋಗ್ತಾನೆ. ಹಿಂಗನ್ ಘಾಟಲ್ಲಿ ಇವತ್ತು ಅವನ ಸಮಾಧಿ ಕೂಡ ಇದೆ. ಅವನು ಇಡೀ ತನ್ನ ಬದುಕನ್ನ ಅದೆಷ್ಟು ಒಂಥರ ಏನ್ ಹೇಳ್ಬೇಕು, ವೈರಾಗ್ಯದಿಂದ ಈ ಸರ್ವೆ ಕೆಲಸಕ್ಕೆ ನಿಷ್ಠೆಯಿಂದ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ ಅಂತಂದ್ರೆ ನಮ್ಗೆ ಅವರೆಲ್ಲ ಮಾಡಿರೋ ಉಪಕಾರವನ್ನ ಮರೆಯೋಕೆ ಸಾಧ್ಯ ಆಗೋಲ್ಲ. ಆ ತರ 100 ಮಾಂಟೆಮೊರಿ ಅಂತ ಒಬ್ಬ ಬರ್ತಾನೆ ಕಾಶ್ಮೀರದಲ್ಲಿ. ನಾವು ಅದೇ ಅವನು ಎಲ್ಲಿಂದ ಸರ್ವೆ ಮಾಡಿದ್ನೋ, ಯಾವ ಪಾಯಿಂಟ್ ಅಲ್ಲಿ ಅವನು ತನ್ನ ಶಿಬಿರವನ್ನು ಹಾಕೊಂಡಿದ್ನು, ಅದೇ ಜಾಗಕ್ಕೆ ಹೋಗಿ ಒಂದು ರಾತ್ರಿ ಉಳಿದೆ ನಾನು ಕಾಶ್ಮೀರದಲ್ಲಿ. ಹರಮುಖ್ ಅಂತ ಪರ್ವತ, ಕಾಶ್ಮೀರಿ ಪಂಡಿತರಿಗೆ ಅತ್ಯಂತ ಪ್ರಯುಕ್ತವಾದ ಅಲ್ಲೊಂದು ಗಂಗಬಾಳ ಅಂತ ಒಂದು ಸರೋವರ ಇದೆ. ಅದು ನಾವು ಗಂಗೆಯಲ್ಲಿ ಹೋಗಿ ನಾವು ಇದನ್ನ ಮಾಡಿದ್ರೆ ಹೇಗೋ ಅವರಿಗೆ ಆ ತರದ ನಂಬಿಕೆ. ಆ ಜಾಗ, ಆ ಗಂಗಬಾಳ ಸರೋವರಕ್ಕೆ ನಾನು ನನ್ನ ಶ್ರೀಮತಿ ನನ್ನ ಕುಟುಂಬದ ಜೊತೆಗೆ ಹೋಗಿ ನೋಡ್ಕೊಂಡು, ನಾನು ಹೋಗಿ ಬಂದೆ ದೊಡ್ಡದು ಅಂತಲ್ಲ, ಅಂತ ಅಷ್ಟು ಎತ್ತರ 12,000 ಅಡಿ ಎತ್ತರದ ಆ ಪರ್ವತದ ಜಾಗದಿಂದ ಅಲ್ಲಿಂದ K1 K2 ಮೌಂಟೇನ್. ನಿಮಗೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ K2 ವಶಪಡಿಸ್ಕೊಂಡ್ವಿ ಅಂತ ನಾವೆಲ್ಲ ಖುಷಿ ಪಟ್ವಿ ಅವ್ರ ಕಾಲದಲ್ಲಿ, ಗೊತ್ತಿರ್ಬೋದು. ಆ ಪರ್ವತ ಅಲ್ಲಿಂದ ಎಲ್ಲ ನೋಡಿದ್ರು. ಮತ್ತೆ ಎವರೆಸ್ಟ್ ಅನ್ನೋದು ಪರ್ವತ, ಯಾವ್ದೋ ಎತ್ತರವಾದ ಪರ್ವತ ಯಾವ್ದು ಅಂದ್ರೆ ಮೊದಲೆಲ್ಲ ಕಾಂಚನಜುಂಗ ಅಂತಿತ್ತು. ಕೊನೆಗೆ ಡಾರ್ಜಿಲಿಂಗ್ ನಿಂದ ಸರ್ವೆ ಮಾಡ್ತಾ ಮಾಡ್ತಾ ಯಾವ್ದೋ ಒಂದು ಪರ್ವತ ಇದ್ದಾಗಿದೆ ಅಂತ ಹೇಳಿ ಆಗ ಕಂಡಿರುವಂತ ಈ ಎವರೆಸ್ಟ್ ಅನ್ನ ಮಾಡಿದ್ರು. ಎವರೆಸ್ಟ್ ಪರ್ವತವನ್ನ ಅಳತೆ ಮಾಡಿದ್ದದು ಎತ್ತರ ಇದೆಯಲ್ಲ, ನಮ್ಗೆ ಆಶ್ಚರ್ಯ ಆಗುತ್ತೆ ಬಂಧುಗಳೇ. ಇವತ್ತು ಕೂಡ ನಾವು ಇಷ್ಟೆಲ್ಲ ಇದೆ, ನಾವು ಡ್ರೋನ್ ಹಾರ್ಸ್ ನೋಡ್ಬೋದು, ಸ್ಯಾಟಲೈಟ್ ಮೂಲಕ ನೋಡ್ಬೋದು, ಬೇಕಾದಷ್ಟು ನಮ್ಗೆ ಅಲ್ಟ್ರಾ ವೈಲೆಟ್, ಅಲ್ಟ್ರಾ ಸೌಂಡ್, ಏನೆಲ್ಲ ಹೆಸರು ಹೇಳ್ಬೋದು ನಾವು, ಎಲ್ಲದೂ ನನಗೂ ಗೊತ್ತಿಲ್ಲ. ಅಂತ ಸರ್ವೆಯ ಮೆಕ್ಯಾನಿಸಮ್ಗಳೆಲ್ಲ ಇದ್ರೂ ಕೂಡ ಅವತ್ತು ಅವರು ಗಣಿತ ಸೂತ್ರ ಮತ್ತು ಈ ಥಿಯೋಡೋಲೈಟ್ಗಳ ಮೂಲಕ ಅಳದ್ರಲ್ಲ, ಅದು ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಈಗ 1-2 ಇಂಚು ವ್ಯತ್ಯಾಸ ಇರ್ಬೋದು ಅಷ್ಟೇ, ಅಡಿಗಳಷ್ಟು ವ್ಯತ್ಯಾಸ ಇಲ್ಲ. 29,029 ನೆನಪಿಟ್ಕೊಳ್ಳೋಕ್ಕೂ ಬಹಳ ಸುಲಭ. ಯಾವ ಎತ್ತರ ಎಷ್ಟು ಅಂತ ಕೇಳಿದ್ರೆ 29,029 ಅಡಿ, 29,029 ಅಡಿ ಅವತ್ತಷ್ಟಿತ್ತು ಅಂತ ಅವರು ಅಳದ್ರಲ್ಲ. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದಂತ ರಾಧಾನಾಥ್ ಸಿಕ್ದರ್ ಅಂತ ಹೇಳಿ, ಈ ಹಳಬರಿಗೆಲ್ಲ ಗೊತ್ತಿರುತ್ತೆ. ಅವರಿಗೆ ಆ ಮನುಷ್ಯ ಬಂಗಾಳದವನು, ಅವನು ಆ ಲೆಕ್ಕಾಚಾರಕ್ಕೆ ತನ್ನದೇ ಆದ ಸೂತ್ರ ಇಟ್ಕೊಂಡು ಬ್ರಿಟಿಷ್ಗಿಂತ ಮೊದಲು ಆ ಎಕ್ಸಾಕ್ಟ್ ಎತ್ತರವನ್ನು ಕ್ಯಾಲ್ಕುಲೇಟ್ ಮಾಡಿರೋನೊಬ್ಬ ಭಾರತೀಯ. ಆದರೆ ಬ್ರಿಟಿಷರು ಮಾಡಿರೋದೆಲ್ಲ ಒಳ್ಳೇದು ಅಂತ ನಾನು ಖಂಡಿತ ಹೇಳಲ್ಲ. ಇಡೀ ಭಾರತದ ಸರ್ವೆಯಲ್ಲಿ ಅವರು ಭಾರತೀಯರ ಪ್ರವೇಶವನ್ನು ತಡೆದಿದ್ರು. ಆದಷ್ಟು ಭಾರತೀಯರು ಯಾವ ಕೆಲಸಕ್ಕೆ, ಹೊರೋ ಕೆಲಸಕ್ಕೆ, ಅವ್ರ ಮೇನೆ ಹೊರೋದು, ಅವರಿಗೆ ಅಡಿಗೆ ಮಾಡೋದು, ಅವ್ರನ್ನ ಹೊಳೆ ದಾಟಿಸೋದು, ಅವರ ಪ್ರಾಣಿಗಳ ಅಟ್ಯಾಕ್ ಆದ್ರೆ ಅದನ್ನ ಎದುರಿಸೋದು, ಬೇಟೆ ಆಡೋದು, ಇದಕ್ ಮಾತ್ರ ಭಾರತೀಯರೇನ ಒಂದೇ ಒಂದು ಲೆಕ್ಕಾಚಾರದ ಕೆಲಸಕ್ಕೆ ಸೇರಲ್ಲ. ಅದು ಅನಿವಾರ್ಯವಾಗಿ ಅವನಿಗೆ ರಾಧಾನಾಥ್ ಸಿಕ್ದರ್ನ ಸೇರಿಸ್ಕೋಬೇಕಾಗುತ್ತೆ. ಅದರಿಂದ ಅವ್ರು ಎಷ್ಟು ಉಪಕೃತರಾದ್ರು ಅಂತಂದ್ರೆ, ಆ ಎತ್ತರದ ಕ್ಯಾಲ್ಕುಲೇಷನ್ ಅನ್ನ ಪಾಶ್ಚಾತ್ಯರಿಗಿಂತ ಮೊದಲು ಮಾಡಿರೋನು ರಾಧಾನಾಥ್ ಸಿಕ್ದರ್. ಹಾಗಾಗಿ ಕೆಲವರು ವಾದ ಮಾಡೋದು ಉಂಟು, ಎವರೆಸ್ಟ್ ರಾಧಾನಾಥ್ ಸಿಕ್ದರ್ ಹೆಸರಿಡಬೇಕು, ಎವರೆಸ್ಟ್ ಯಾಕೆ, ಅವನು ಬೇರೆಯವನು ಅಂತೇಳಿ. ಆದ್ರೆ ಕೊಡುಗೆ ಕೊಟ್ಟಿರೋನು, ಅವನು ಕೊಟ್ಟಿಗೆ ಕೊಟ್ಟಿದ್ದಾರೆ. ನನಗೇನು ಅದು ಬಹಳ ಒಳ್ಳೆಯ ಇದು ಅಂತ ಅನ್ಸಲ್ಲ, ಅದು ಅವರವ್ರ ಭಾವ ಬಿಡಿ. ಈ ಎಲ್ಲ ಕಾರಣಗಳಿಂದಾಗಿ ಈ ಸರ್ವೆಯ ಬಗ್ಗೆ ಬರಿಬೇಕು ಅಂತ ಅನ್ನಿಸ್ತು ನಂಗೆ. ಆದ್ರೆ ಒಂದು ಬರೀ ಸರ್ವೆ ಬಗ್ಗೆ ಇವತ್ತು ತುಂಬಾ ಪುಸ್ತಕಗಳಿದೆ. ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರದ್ದು ವಾಲ್ಯೂಮ್ ಗಟ್ಲೆ ಪುಸ್ತಕ ಇದೆ, ಯಾರು ಓದಿಲ್ಲ. ಆದ್ರೆ ಅದು ಯಾಕೆ ಅಂತಂದ್ರೆ ವಿಷಯವಾಗಿ ಬರೆದ್ರೆ ಓದಲ್ಲ. ನನಗದಕ್ಕೆ ಅನ್ನಿಸ್ತು, ಇದಕ್ಕೊಂದು ಕಥಾನಕವನ್ನು ಹೆಣಿಬೇಕು ಅಂತ ಹೇಳಿ ಪ್ರಮೇಯ ಅಂತೇಳಿ ಒಂದು ಕಾದಂಬರಿಯನ್ನ ಬರೆದು. ಪ್ರಮೇಯ, ಅಪ್ರಮೇಯ ದೇವರು ಅಳತೆ ಮೀರಿದವನು, ನಮ್ದು ಪ್ರಮೇಯ ಅಳತೆಗೆ ಒಗ್ಗಿದ್ದು ಈ ನೆಲವನ್ನ, ಅಂದ್ರೆ ಭಾರತದ ನೆಲವನ್ನ, ಭಾರತೀಯ ಉಪಖಂಡವನ್ನು. ಯಾಕಂದ್ರೆ ಆಗ ಪಾಕಿಸ್ತಾನ ಬೇರೆ ಇರ್ಲಿಲ್ಲ, ಇದು ಬೇರೆ ಇರ್ಲಿಲ್ಲ, ನೇಪಾಳ ಬೇರೆ ಇತ್ತು ಬಿಡಿ. ಈ ನೆಲವನ್ನ ಅಚ್ಚುಕಟ್ಟಾಗಿ, ನಿಖರವಾಗಿ, ಈ ತುಂಬಾ ಬದ್ಧತೆ ಮತ್ತು ಶ್ರದ್ಧೆಯೊಡನೆ ಅಳೆದಿರುವಂತ ಒಂದು ಕಥನವನ್ನ ನಾನು ಬರೆದೆ. ಅದು ಪ್ರಾರಂಭ ಆಗಿದ್ದು ಮೊದಲು ಬೆಂಗಳೂರಲ್ಲಿ ಕೂಡ, ಈ ಬೆಂಗಳೂರಿನ ಲಿಂಗರಾಜಪುರದಿಂದ ವಿಲಿಯಂ ಲ್ಯಾಂಪ್ಟನ್ ಮೊದಲು ಅಳೆದಿದ್ದ.
ಆ ಹೆಮ್ಮೆ ಕೂಡ ನಮಗಿದೆ. ಆದ್ರೆ ನಮಗೆ ಇವತ್ತು ಗೊತ್ತಾಗುತ್ತೆ ಸ್ನೇಹಿತರೆ, ಏನು ಅಂತಂದ್ರೆ ಇವತ್ತು ಕೂಡ ನಾವು ನಮ್ಮದು ಆಮೇಲೆಲ್ಲ ರೆವಿನ್ಯೂ ಸರ್ವೆಗಳೆಲ್ಲ ಆಯ್ತು. ಇಷ್ಟೇ ರೆವಿನ್ಯೂ ಸರ್ವೆಗಳು ಆದ್ರೂ ಕೂಡ ಬೆಂಚ್ ಮಾರ್ಕ್ ಅಂತ ಏನ್ ಹೇಳ್ತೀವಿ, ಆ ಬೆಂಚ್ ಮಾರ್ಕ್ ಬ್ರಿಟಿಷ್ ಸರ್ವೆಯನ್ನೇ ಇವತ್ತು ಕೂಡ ಆಚರಿಸ್ತಾ ಇದೀವಿ. ಟೋಪೋ ಶೀಟು, ಅವತ್ತಿನ ಟೋಪೋ ಶೀಟ್ ಇವತ್ತು ಕೂಡ ನಮ್ಮ ಜಮೀನ್, ನಿಮ್ಗೆ ಎಷ್ಟೋ ಇದರ ಕೇಸ್ಗಳು ಸಾಲ್ವ್ ಆಗದೆ ಇರೋದಕ್ಕೆ ಇವತ್ತು ನಮ್ಮ ಸರ್ವೆ ಮೆಥಡ್ ಟೆಕ್ನಾಲಜಿ ಇದೆ, ಆದ್ರೆ ಆ ನಿಯತ್ತಿಲ್ಲದೆ ಇರೋ ಕಾರಣದಿಂದ ನಮ್ಮ ನೆಲದ ಸರ್ವೆ ಇವತ್ತು ಕೂಡ ಕೆಲವು ಕಡೆ ಗೊಂದಲ. ಅಷ್ಟಲ್ಲ ಯಾಕೆ, ಬೆಂಗಳೂರಿನಲ್ಲಿ ರಾಜ ಕಾಲುವೆ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನ ಸರಿಯಾಗಿ ನಾವು ಸರ್ವೆ ಮಾಡಲ್ಲ. ಒಂದಿನ ಇಲ್ಲಿ ಅಂತೀವಿ, ಒಂದಿನ ಅಲ್ಲಿ ಹೇಳ್ತೀವಿ, ಒಂದಿನ ಇವ್ರ ಮನೆ ಹೋಗುತ್ತೆ ಅಂತೀವಿ, ಒಂದಿನ ಇನ್ನೊಂದು ಹೋಗ್ತೀವಿ. ಅಷ್ಟೆಲ್ಲ ಬೇಡ. ನಾನು ರಾಜಕೀಯ ಕಾರಣಗಳಿಗಾಗಿ ಹೇಳಲ್ಲ. ಓಬಳಾಪುರಂ ಮೈನ್ಸ್ ಆಂಧ್ರದಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಇದುವರೆಗೂ ನಮ್ದು ಅಳತೆನೇ ಆಗಿಲ್ಲ. ಓಬಳಾಪುರಂ ಅಂತ ತಕ್ಷಣ ಗೊತ್ತಾಗಿರ್ಬೋದು ನಮ್ಗೆ, ರೆಡ್ಡಿಯವರ ಮೈನ್. ಅದಕ್ಕಿಂತ ಬಹಳ ಮುಖ್ಯವಾದ್ದು, ಚಿಕ್ಕಮಗಳೂರಲ್ಲಿ ಒಂದು ಸರ್ವೆ, ಇದು ಕಾಫಿ ತೋಟದ ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟ್ ಬಂತು, ಅದರ ಜಾಗ ಯಾವುದು ಅನ್ನೋದು ಕೊನೆಗೂ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅದ್ರ ಸರ್ವೆ ಮಾಡಕ್ ಹೋದಾಗ ಅಂತದಕ್ಕೆಲ್ಲ ಇವತ್ತು ಕೂಡ ನಾವು ಆಶ್ರಯಿಸೋದು ನಮ್ಮ ಬ್ರಿಟಿಷರು ಆ ಟ್ರಿಗ್ನೋಮೆಟ್ರಿಕ್ ಸರ್ವೆ ಕಾಲದಲ್ಲಿ ಮಾಡಿರುವಂತ, ಅದರ ನಂತರ ಅವರೇ ಮಾಡಿರುವಂತ ರೆವಿನ್ಯೂ ಸರ್ವೆಯ ಟೋಪೋ ಶೀಟ್ಗಳು. ಇಂಥದ್ದೊಂದು ಕಾರಣಕ್ಕಾಗಿ ನನಗೆ ಈ ಬ್ರಿಟಿಷರು ಕೆಲವರು, ನಿಜವಾಗಿ ನಾನು ಹೇಳೋದು, ಪರಕೀಯರು ಅಂತ ನಾವ್ ಯಾರನ್ನೂ ಬದಿಗಿಡಬೇಕಾಗಿಲ್ಲ. ನಮ್ಮ ಬದುಕಿಗೆ ಉಪಕರಿಸಿದ್ರೆ ಅವರು ಪರಕೀಯರಲ್ಲ, ಪ್ರಾತಸ್ಮರಣೀಯರು ಅವರು. ಇವತ್ತು ವಿಲಿಯಂ ಲ್ಯಾಂಪ್ಟನ್, ಮಾಂಟೆಮೊರಿ, ಇಷ್ಟಲ್ಲದೆ ಅವರು ನೈಮ್ ಸಿಂಗ್ ಅನ್ನುವಂತ ಒಬ್ಬ ಹಳ್ಳಿಯ ಗೋಟಿಯಾ ಜನಾಂಗದ ಒಬ್ಬ ಮೇಟ್ರನ್ನ ಇಲ್ಲಿಂದ ಲಾಸಾಗೆ ಕಳಿಸಿ, ಅಲ್ಲಿಂದ ಲಾಸಾದ ಇದನ್ನ ಇಲ್ಲಿಯ ತನಕ, ಟಿಬೇಟಿನ ರಾಜಧಾನಿ ಲಾಸಾ ಅಂದ್ರೆ, ಅಲ್ಲಿ ಕಳಿಸಿ ಅದರ ದೂರವನ್ನ ಹೆಜ್ಜೆಗಳ ಮೂಲಕ ಅವನು ಒಂದು ಹೆಜ್ಜೆ ಇಟ್ಟ ಅಂತಂದ್ರೆ ಅವನಿಗೆ ಎಷ್ಟು ಟ್ರೈನಿಂಗ್, ಎಷ್ಟು ರಿಗರಸ್ ಟ್ರೈನಿಂಗ್ ಕೊಡ್ತಾರೆ ಅವನಿಗೆ ಅಂತಂದ್ರೆ, ಅವನನ್ನ ನೀವು ಹೊಳೆನಲ್ಲಿ ದೂಕಿ ಬೆಟ್ಟದಿಂದ ಇಳಿಸಿ ಎಲ್ಲೇ ನಡೆದ್ರು ಅವನು ಅದು 32 ಇಂಚೆ ಬರ್ಬೇಕು. ಆ ತರ ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ರು. ಕಾಲಿಗೆ ಸರಪಳಿ ಕಟ್ಟಿ, ಕಾಲಿಗೆ ರಾಡ್ ಕಟ್ಟಿ ಟ್ರೈನಿಂಗ್ ಕೊಟ್ಟು ಅವನು ಇಲ್ಲಿಂದ ಲಾಸಾ ತನಕ ಹೆಚ್ಚು ಕಡಿಮೆ 1800 ಮೈಲುಗಳ ದೂರ ಅವನು, ಅದು ಆ ಕಾಲದಲ್ಲಿ ಟಿಬೇಟಿಯನ್ನು ಎಷ್ಟು ಕ್ರೌರ್ಯ ಉಳ್ಳವರಾಗಿದ್ರು ಅಂತಂದ್ರೆ, ಅಕಸ್ಮಾತ್ ಇವನಿಗೆ ಬ್ರಿಟಿಷರಿಗೆ ಸಂಬಂಧಪಟ್ಟವನು ಅಂತ ಗೊತ್ತಾಗಿದ್ರೆ ತಲೆ ಅಲ್ಲೇ ಕಡಿತಿದ್ರು. ಅಂತಹ ಹಲವು ಪ್ರಸಂಗಗಳನ್ನು ಎದುರಿಸಿ ಅವನು ಲಾಸ ಆ ಎಲ್ಲ ಘಟನೆ, ನೈಮ್ ಸಿಂಗನ ಘಟನೆಯನ್ನೆಲ್ಲ ಇಟ್ಕೊಂಡು ನಾನು ಪ್ರಮೇಯ ಅಂತ ಒಂದು 3ನೇ ಕಾದಂಬರಿಯನ್ನು ಬರೆದೆ. ಅದನ್ನು ಪ್ರೀತಿಯಿಂದ ತಾವು ಸ್ವೀಕರಿಸಿದ್ರಿ. ಅಟ್ಟ ಕಡೆಯದಾಗಿ ಈ ಕೆಂಪನಂಜಮ್ಮಣ್ಣಿ ಅಂತೇಳಿ ಇತ್ತೀಚೆಗೆ ಬರೆದೆ ನಾನು. ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ. ಒಂದು ಹಳ್ಳಿ ಹೆಣ್ಣು ಮಗಳು ಈಕೆ ಕೂಡ. ಇವರನ್ನ ನಾವು ಯಾಕೆ ನೆನ್ಸ್ಕೋಬೇಕು? ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ವಾಣಿ ವಿಲಾಸ ಸಾಗರ ಇರ್ಬೋದು, ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಬೆಂಗಳೂರಿಗೆ ಮತ್ತು ಮೈಸೂರಿಗೆ ಕುಡಿಯುವ ನೀರನ್ನು ಒದಗಿಸಿರೋದು ಇರ್ಬೋದು, ಇಲ್ಲಿಯ ಮಹಾರಾಣಿ ಕಾಲೇಜ್ ಇರ್ಬೋದು, ಬಾಲ್ಯ ವಿವಾಹದ ವಯಸ್ಸನ್ನು 8ರಿಂದ 12 ವರ್ಷಕ್ಕೆ ಏರ್ಸಿದ್ದಿರ್ಬೋದು. ಹೀಗೆ 100 ಕಾರಣಗಳಿಗೆ ನೆನಪಿಟ್ಕೊಂಡು, ಎಲ್ಲಕ್ಕಿಂತ ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರುವಂತಹ ಒಂದು ರಾಜರ್ಷಿಯನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂತ ಇವರ ಕುರಿತು ಬರಿಬೇಕು ಅಂತ ಬಹಳ ಅನ್ನಿಸ್ತು. ಯಾಕಂದ್ರೆ ಶಿವನ ಸಮುದ್ರವನ್ನು ಕಟ್ಟಿದವರು ಇವರು. 1902ರಲ್ಲಿ ವಿದ್ಯುತ್ ಸ್ಥಾವರ ಅಂತ ಅಂದ್ನಲ್ಲ, ಆ ಸ್ಥಾವರಕ್ಕೆ ಪ್ರಪಂಚದಲ್ಲೇ ವಿದ್ಯುತ್ ಸ್ಥಾವರವೊಂದಕ್ಕೆ ಸಹಿ ಹಾಕಿರುವಂತ ಮೊದಲ ಮಹಿಳೆ ಈಕೆ. ಹಾಗಾಗಿ ಇವರ ಬಗ್ಗೆ ಬರೀಲೇಬೇಕು ಅನ್ನಿಸ್ತು. ಯಾಕೆಂದ್ರೆ ಇವರ ಜೀವನವನ್ನು ನೋಡಕ್ ಹೋದಾಗ ಇವರಿಗೆ 12, ಆ ಕಾಲದ ಪದ್ಧತಿ 12 ವರ್ಷಕ್ಕೆ ಮದುವೆ ಆಗತ್ತೆ, 13 ವರ್ಷಕ್ಕೆ ದೊಡ್ಡವರಾಗ್ತಾರೆ, 14 ವರ್ಷಕ್ಕೆ ಮೊದಲ ಮಗು, 28 ವರ್ಷದವರೆಗೆ 7 ಹೆರಿಗೆ, 5 ಜನ ಮಕ್ಕಳು ಬದುಕ್ತಾರೆ. 28ನೇ ವರ್ಷದಲ್ಲಿ ಕಲ್ಕತ್ತೆಗೆ ಹೋಗಿರೋ 10ನೇ ಚಾಮರಾಜೇಂದ್ರ ಒಡೆಯರು ಗಂಟಲು ಮೇನೆಯ ಕಾರಣದಿಂದ ತೀರ್ ಹೋಗ್ತಾರೆ. ಆಗ ಇವರು ರೀಜೆಂಟ್ ಆಗ್ತಾರೆ. ರೀಜೆಂಟ್ ಅಂದ್ರೆ ರಾಜಪ್ರತಿನಿಧಿ. ಮಗ ಸಣ್ಣವನಿರ್ತಾನೆ, ಮಗ ರಾಜ ಲೆಕ್ಕಕ್ಕೆ, ಇವರು ರಾಜಪ್ರತಿನಿಧಿ ಅಂತ. ರಾಮನ ಪಾದುಕೆ ಇಟ್ಟುಕೊಂಡು ಲಕ್ಷ್ಮಣ ರಾಜ್ಯ ಆಳದಾಗಿ ಒಂದು ತರ ರಾಜಪ್ರತಿನಿಧಿ. ಇವರು ಆ 7.5 ವರ್ಷಗಳ ಕಾಲ, ಸ್ವಾತಂತ್ರ್ಯ ನಂತರ ನಮಗೆ ಬಂದ 75 ವರ್ಷಗಳಲ್ಲಿ ಕೂಡ ನಾವು ಮಾಡಕ್ ಆಗದೆ ಇರೋ ಅಷ್ಟು ಸಾಧನೆಯನ್ನು ಮಾಡಿದ್ರು. ಶಿವಮೊಗ್ಗಕ್ಕೆ ರೈಲು ಬಂದಿತ್ತು ಇವರ ಕಾಲದಿಂದ. ಇವರ 1899ರಲ್ಲಿ ಶಿವಮೊಗ್ಗಕ್ಕೆ ರೈಲು ಬಂತು, ಅದನ್ನ ಹಾಕ್ತಿದ್ದೀವಿ. ಹೀಗೆ ಮಲೆನಾಡಿನ ಅನೇಕ ಸೇತುವೆಗಳನ್ನ, ಮಲೆನಾಡಿನ ಅಭಿವೃದ್ಧಿಗೆ ಬೇಕಾಗದು ಎಲ್ಲಕ್ಕಿಂತ ಹೆಚ್ಚಿಗೆ ತೀರ್ಥಹಳ್ಳಿಗೆ ಮಾತ್ರ ಇತ್ತು ಅಡಿಕೆ ತೋಟಕ್ಕೆ ಒಂದು ರಿಯಾಯಿತಿ. ಅದನ್ನ ಇದನ್ನ ಇವರ ಮೊದಲ ಆದೇಶವೇ ಆ ಅಡಿಕೆ ತೋಟದ ಭೂಕಂದಾಯವನ್ನು ಕಡಿಮೆ ಮಾಡಿ. ಈ ತರ
ಈ ರಾಣಿಯ ಬಗ್ಗೆ ಹೇಳ್ತಾ ಹೋದ್ರೆ, ಇವರು ಮೊದಲ ಮಗಳ ಮದುವೆ ಮಾಡುವ ದಿನ ಇಡೀ ಅರಮನೆನೇ ಹೊತ್ತು ಬಿಡುತ್ತೆ. ಲಾಜಾ ಹೋಮ ಆಗಿ ವಧುವರರು ಇನ್ನು ಇವರಿಗೆಲ್ಲ ಊಟ ಕೇಳಿಸ್ಬೇಕು ಅಂತ ಇರ್ತಾರೆ. ಆ ಕಾಲದಲ್ಲಿ ಮರದ ಅರಮನೆ ಆಗಿತ್ತು ಮೊದಲ ಮೈಸೂರು ಅರಮನೆ ಸುಟ್ಟೋಗ್ಬಿಡುತ್ತೆ. ಆ ಕಾಲದಲ್ಲಿ ಈ ದಿಟ್ಟ ಹೆಣ್ಣು ಮಗಳು ಒಂದ್ ನಿರ್ಧಾರ ತಗೋತಾರೆ. ಆಯ್ತು, ಆಗಿದ್ದಾಯ್ತು ಅಂತೇಳಿ ಇವರೆಲ್ಲ ಜಗನ್ಮೋಹನ ಪ್ಯಾಲೇಸ್ಗೆ ಹೋಗ್ತಾರೆ. ಇವರ ಆ ಹಳೆಯ ಅರಮನೆಯ ಜಾಗದಲ್ಲಿ ಬೂದಿಯಲ್ಲೇ ಒಂದು ಇವತ್ತೇನು ಮೈಸೂರಿನ ಅರಮನೆ ಅಂತ ನಾವೆಲ್ಲ ಹೇಳ್ತೀವಿ, ಲಕ್ಷ ದೀಪಗಳಿಂದ ಆಗ್ತಾ ಇದೆಯಲ್ಲ, ಆ ಅರಮನೆಯನ್ನು ಕಟ್ಟಿ ನಿಲ್ಲಿಸಿದವರು ಈ ತಾಯಿ. ನನಗೆ ಇವ್ರ ಬಗ್ಗೆ ಹೇಳುವಾಗ್ಲೇ ನೆನಪಾಗದು ದಿನಕರ ದೇಸಾಯಿಯವರ ಆ ಕವನ ಇದೆಯಲ್ಲ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಈ ಮುಷ್ಟಿ ಬೂದಿಯನ್ನುಂಡು ಪುಷ್ಟವಾಗಲಿ, ಅಥವಾ ಏನೋ ತನೆಯು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತೇಳಿ. ಇವರೆಲ್ಲ ಹೇಗೆ ಅಂತಂದ್ರೆ ಬೂದಿಯಲ್ಲಿ ಬಂಗಾರವನ್ನು ಬೆಳೆದವರು, ಆಲೂಗಡ್ಡೆಯಲ್ಲಿ ಬಂಗಾರ ಬೆಳೆಯಕ್ಕೆ ಹೋದವರಲ್ಲ, ಬೂದಿಯಲ್ಲಿ ಬಂಗಾರವನ್ನ ಬೆಳೆದವರು. ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಅನ್ನು ಕೊಡಬೇಕು ಅನ್ನುವಂತ ಒಂದೇ ಒಂದು ಕಾರಣದಿಂದ ಶಿವನ ಸಮುದ್ರದಲ್ಲಿ, ಆಗ ವಿದ್ಯುತ್ ಅಂದ್ರೆ ಇಡೀ ಭಾರತದಲ್ಲಿ ಯಾರಿಗೂ ಗೊತ್ತಿಲ್ಲ, ಕರೆಂಟು ವೋಲ್ಟೇಜ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಜನಕ್ಕೆ. ಆ ಕಾಲದಲ್ಲಿ ಒಂದು ಹೆಣ್ಣು ಮಗಳು ವಿದೇಶಗಳಿಂದ ತರಿಸ್ಬೇಕಾಯ್ತು ಮೆಷಿನರಿಗಳನ್ನ. ಅದೇನೋ ಆಗ ಮೈಸೂರು, ಬೆಂಗಳೂರು, ಮದ್ರಾಸಿನಿಂದ ಮೈಸೂರುವರೆಗೆ ಟ್ರೈನ್ ಇತ್ತು, ಮದ್ದೂರು ತನಕ ಬರ್ತಿತ್ತು. ಅಲ್ಲಿಂದ ಶಿವನ ಸಮುದ್ರಕ್ಕೆ ತಗೊಂಡು ಹೋಗುವಾಗ ರಸ್ತೆ ಕೂಡ ಇರ್ಲಿಲ್ಲ. ಆ ಸೇತುವೆಗಳಿಗೆ ಮರದ ದಿಮ್ಮಿಗಳನ್ನ ಪೇರಿಸಿ ಅಲ್ಲಿಂದ ಅದನ್ನು ತೆಗೆದುಕೊಂಡು ಈ ಹೆಣ್ಣು ಮಗಳು ತಗೊಂಡಿರು. ಶೇಷಾದ್ರಿಯರವರು ಇದ್ರು. ಆದ್ರೆ ಕೊನೆಯ ಹಂತದಲ್ಲಿ 2 ವರ್ಷ ಆ ಪ್ರಾಜೆಕ್ಟ್ ಬಹಳ ಬಿರುಸಾಗಿ ನಡೆಯುವಂತ ಸಂದರ್ಭದಲ್ಲಿ ಅವ್ರಿಗೆ ಕಾಯಿಲೆ ಬಂದವರು ಬರ್ಮಕ್ ಹೋಗ್ತಾರೆ. ಅವಾಗ ಇಡೀ ಆ ಕೆಲಸದ ಹೊಣೆ ಹೊತ್ತವರು ಈ ತಾಯಿ. ಹಾಗಾಗಿ ಮಾದರಿ ಮೈಸೂರಿನ ತಾಯಿ ಬೇರು ಅಂತೇಳಿ. ಯಾಕೆಂದ್ರೆ ಇವತ್ತು ನಾವು ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಮಾತಾಡ್ಬೋದು, IT ಸಿಟಿ, BT ಸಿಟಿ ಅಂತೆಲ್ಲ ಹೇಳ್ತೀವಿ. ಇದಕ್ಕೆಲ್ಲ ಕಾರಣ ಟಾಟಾ ಇನ್ಸ್ಟಿಟ್ಯೂಟ್ ಆಗಿರೋದು ಇಲ್ಲಿ. ಬೆಂಗಳೂರಿಗೆ ಆ ಕಾಲದಲ್ಲಿ ನೀರು ಬಂದಿದ್ದು, 50ರಲ್ಲಿ ವಿದ್ಯುತ್ ಬಂದಿದ್ದು, ಶರಾವತಿಯಿಂದ ವಿದ್ಯುತ್ ಬಂತು ಅಂತಂದ್ರೆ ಇವರ ಮಗ ಅಲ್ಲಿ ಹಾಕಿರುವಂತ 1939ರಲ್ಲಿ ಬಂದು ಜೋಗದ ಪ್ರಾಜೆಕ್ಟಿಗೆ ಅಡಿಗಲನ್ನು ಹಾಕಿ ಅದನ್ನು ಮಾಡಿದ್ದು. ಅದಕ್ಕೆಲ್ಲ ಪ್ರೇರಣೆ ಇವರು. ಆ ಮಗನನ್ನು ಹಾಕಿ ಬೆಳೆಸಿದ್ರು. ಹಾಗಾಗಿ ಇವ್ರ ಬಗ್ಗೆ ಬರುತ್ತೆ. ಇದು 3 ತಿಂಗಳಲ್ಲಿ 3 ಎಡಿಷನ್ ಬಂತು. ಬಹಳ ಪ್ರೀತಿಯಿಂದ ನಮ್ಮ ಜನ ಸ್ವೀಕರಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಅರಮನೆ ಅವರು ಕರೆದು ಮೈಸೂರಿನ ಅರಮನೆ, ಜಗನ್ಮೋಹನ ಅರಮನೆಯಲ್ಲಿ ಇದನ್ನ ಚಿನ್ನದ ಪಿಟಾರಿಯಲ್ಲಿ ಇಟ್ಟು, ಅದರ ಮೇಲೆಲ್ಲ ಆಭರಣಗಳನ್ನು ಇಟ್ಟು, ಆಭರಣಗಳ ನಡುವಿನಿಂದ ಈ ಪುಸ್ತಕವನ್ನು ಎತ್ತಿಕೊಟ್ರು. ನನಗೆ ಅವತ್ತೊಂದು ಸಾರ್ಥಕತೆ ಬಂತು. ಯಾಕೆ ಅಂತ ಕೇಳಿದ್ರೆ, ಈ ಚಿನ್ನಕ್ಕಿಂತ ಅಥವಾ ಲಕ್ಷ್ಮಿಗಿಂತ ಸರಸ್ವತಿ ಮೇಲು ಅನ್ನುವುದನ್ನ ಅರಮನೆ ತನ್ನ ಆ ಪರಂಪರೆಗೆ ಅನುಗುಣವಾಗಿ ಅವತ್ತು ತೋರಿಸ್ಕೊಡ್ತು. ಯದುವೀರ್ ಅವರು ಇದ್ರು, ರಾಜಮಾತೆಯವರು ಇದ್ರು, ಅವ್ರ ಎದುರಿಗೆ ಈ ಪುಸ್ತಕ ಬಿಡುಗಡೆ ಆಯ್ತು. ಇದು ಒಂದು ರೀತಿಯಲ್ಲಿ ನನಗೆ ಒಂದಿಷ್ಟು ಅರ್ಥಕ್ಯವನ್ನು ಕೊಡ್ತು. ಬಹುಶಃ ನನ್ನ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಂಡೆ ಅಂತ ಅನ್ನಿಸ್ತೇನೆ ನಿಮಗೆ. ಆದ್ರೆ ಈ ಪುಸ್ತಕಗಳ ಬಗ್ಗೆ ಹೇಳ್ಬೇಕಾದ್ರೆ ಅದನ್ನ ಹೇಳಲೇಬೇಕಾಗತ್ತೆ. ಇದೆಲ್ಲದನ್ನು ಬಿಟ್ರೆ ಕೊನೆಯದಾಗಿ ರಾಮಾನಂದ ಹೆಗಡೆಯವರು ಮೊದಲೇ ಹೇಳಿದ್ರು, ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ ಅಂತೇಳಿ. ಬಂಧುಗಳೇ, ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿದೆಯೇ ರಾಮ. ನಾನು ರಾಮಚಂದ್ರಾಪುರ ಮಠದ ಶಿಷ್ಯ. ನಮ್ಮ ಗುರುಗಳ ಜೊತೆ ನನ್ನ ಒಡನಾಟ ಕೂಡ ತುಂಬಾ ಸಮೀಪವಾಗಿತ್ತು. 2012ರ ನಂದನ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಬೆಂಗಳೂರಿನ ಗಿರಿನಗರದಲ್ಲಿ ನಡೆಯುವಾಗ ಅವರು ರಾಮನ ಬಗ್ಗೆ, ನಾನು ರಾಮಕಥೆಗಳಿಗೆಲ್ಲ ಹಾಡು ಬರ್ಕೊಡ್ತಿದ್ದೆ. ಅವರು ರಾಮನ ಬಗ್ಗೆ ಒಂದು ವಿಶೇಷ ಹಾಡು ಬರ್ಕೊಡು ಅಂತ ಕೇಳಿದ್ರು. ವಿಶೇಷ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಅನ್ಕೊಂಡೆ, ನಮ್ಮ ಮನುಷ್ಯನ ಮೂಲ ಸ್ವಭಾವಗಳನ್ನ ನಾನು ಒಬ್ಬನೇ ದೇವ್ರ ಮನೆಯಲ್ಲಿ ಕೂತು ದೇವ್ರ ಜೊತೆ ಮಾತಾಡೋದಾದ್ರೆ ಏನ್ ಮಾತಾಡ್ಬೋದು? ರಾಮ ನಮ್ಗೆಲ್ಲ ಪ್ರಿಯವಾದ ದೇವರು. ರಾಮನ್ ಜೊತೆ ನಾವೊಬ್ಬರೇ ಸಂಭಾಷಿಸೋದಾದ್ರೆ ನಾನು ಅಲ್ಲಿ ಹೋಗಿ ಕಾಂಟೆಸ ಕಾರ್ ಕೊಡು, BMW ಕಾರ್ ಕೊಡು ಅಂತ ಏನ್ ಕೇಳಲ್ಲ, ಅರಮನೆ ಕೊಡು ಅಂತ ಏನ್ ಕೇಳಲ್ಲ. ನಾನೇನ್ ಕೇಳ್ತೀನಿ? ಒಂದು ಆರೋಗ್ಯ, ಒಂದು ನೆಮ್ಮದಿ, ಒಂದು ಪ್ರೀತಿ, ಒಂದು ವಿಶ್ವಾಸ. ಇದ್ರ ಆಚೆ ನಾವೇ ಏನ್ ಕೇಳಬೇಕು? ದೇವ್ರು ಏನ್ ಕೊಡಕ್ ಸಾಧ್ಯ? ನಾವೆಲ್ಲ ಕರ್ಮ ಸಿದ್ಧಾಂತವನ್ನು ನಂಬುದವರು. ನಮ್ಮ ಕರ್ಮವೇ ಕೆಟ್ಟದಾಗಿದ್ರೆ, ನಮ್ಮ ಪ್ರಾರಬ್ಧ ಸರಿ ಇಲ್ದಿದ್ರೆ ನಾವು ಒಳ್ಳೇದನ್ನ ದೇವ್ರು ಕೇಳಿದ್ ಮಾತ್ರ ದೇವ್ರು ಕೊಡಕ್ಕಾಗಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿದೆ. ಆದ್ರೆ 3 ತಿಂಗಳು ಗುರುಗಳು ಹೇಳಿ 3 ತಿಂಗಳಾದ್ರೂ ನನಗೆ ಒಂದು ಹಾಡನ್ನು ಬರೆಯಕ್ ಆಗ್ಲೇ ಇಲ್ಲ. ಆಗ ನಾನು ಇನ್ನು ಸರ್ವಿಸ್ ಅಲ್ಲಿ ಇದ್ದೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೇರಳಕ್ಕೆ ಕಳಿಸಿದ್ರು.
ಅಲ್ಲಿ ಎಲ್ಲ ಒಂದ್ ಕಡೆ ಹೀಗೆ ನಾವು ಹೋಗುವಾಗ ನನ್ನ ಹೆಂಡತಿ ಹೇಳಿದ್ಲು, ಈ ಗುರುಗಳು ಹೇಳಿದ್ರು ನೀವೊಂದು ಹಾಡು ನೀವು ಬರೀಲೇಬೇಕು, ಮುಂದಿನ ವಾರವೇ ಇನ್ನೇನು ಚಾತುರ್ಮಾಸ್ಯ ಶುರುವಾಗ್ತು, ಬಟ್ ಪ್ರೀತಿಯಿಂದ ಹೇಳಿದ ಗುರುಗಳು ನೀವು ಬರೀಲೇ ಅಂತ. ನನಗೆ ಇಲ್ಲಿಂದ ಹೋದಾಗ ಅಲ್ಲಿ ಅದೇ ತಲೆಯಲ್ಲಿ ಉಡ್ತಿತ್ತು. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಅದು, ಅವ್ರು ಏನೇನು ಹೇಳ್ತಿದ್ರು ಹೋಗ್ತಿದ್ರು, ನನ್ನ ತಲೆಯಲ್ಲಿ ಇದೇ ಸುತ್ತಾ ಇತ್ತು. ಸಂಜೆ ಒಂದು ಟೀ ಇದಕ್ಕೆ ಅಂತ ಹೋದ್ವಿ ಎಸ್ಟೇಟ್ ನೋಡಕ್ಕೆ. ಅಲ್ಲೊಂದು ಪೆಟಿ ಶಾಪ್ ಹತ್ರ ನಿಲ್ಸಿದ್ರು ಟೀ ಕುಡಿಯಕ್ಕೆ ಅಂತ ಹೇಳಿ. ಅಲ್ಲೊಂದು ದೊಡ್ಡ ಬೋರ್ಡ್ ಇತ್ತು, ಅದರಲ್ಲಿ ದಿಲ್ ಮಾಂಗೆ ಮೋರ್ ಅಂತ ಇತ್ತು. ಅದೇನೋ ಒಂದು ತಂಪು ಪಾನೀಯದ. ಆದ್ರೆ ನನಗೇನಾಯ್ತು ಅಂದ್ರೆ ದಿಲ್ ಮಾಂಗೆ ಅನ್ನೋದು ಇದೆಯಲ್ಲ, ಈ ಹೃದಯ ಏನನ್ನು ಕೇಳುತ್ತೆ, ನಮ್ಮ ಹೃದಯ ರಾಮನ್ ಕೇಳುತ್ತೆ ಅಂತ ಮಾಡೋಣ ಅಂತ ಅನ್ಕೊಂಡು, ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ ಅಂತ ಒಂದು ಲೈನ್ ಬರದೆ ಅಲ್ಲಿಂದ ಹೊರಟು ನಮ್ಗೇನು ಇದನ್ನ ರೆಸಾರ್ಟ್ ಕೊಟ್ಟಿದ್ರು ಅಲ್ಲಿ ಹೋಗಿ ಇದ್ ಮಾಡಿದಾಗ, ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದ ರಾಮ 2 ಲೈನ್ ಸಿಕ್ತು. ಎಲ್ಲ ಗಂಡಸರಾಗೆ ನಾನು ನನ್ನ ಹೆಂಡತಿ ಮಾತು ಕೇಳವನೇ. ನಾನು ಮನೆಗೆ ಫೋನ್ ಮಾಡಿ ನೀ ಹೇಳ್ದಿಲ್ಲ ಗುರುಗಳು ಹೇಳಿದ್ದು ಹಾಡಿಗೆ 2 ಲೈನ್ ಹಿಂಗ್ ಸಿಕ್ತು, ಹಿಂಗಿದ್ದು ಅಂತೇಳಿ, ಇದು ಬಹಳ ಚೆನ್ನಾಗಾಗ್ತು, ಇದೇ ಭಾವದಲ್ಲಿ ಮುಂದೆ ಬರೀರಿ ಅಂತ. ಅವತ್ತೆಲ್ಲ ಮರುದಿನ ಎಲ್ಲ ಕುತ್ಕೊಂಡು ನೋಡಿದೆ. ಅವಾಗ ನನಗನ್ನಿಸ್ತು, ಮುಂದೆ ಏನ್ ಮಾಡುದು ಅಂತೇಳಿ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಅಲ್ವಾ? ನಾವು ಕಷ್ಟಗಳ ಕೊಡಬೇಡ ಅನ್ನಕ್ಕೆ ಹೆಂಗ್ ಸಾಧ್ಯ? ನಾನೇನೋ ಮಾಡಿದ್ದೀನಿ, ನನ್ನ ಪಾಪ ಕರ್ಮ ಇದೆ ಅಂತ ಆದ್ರೆ ನಾನು ಹೇಳಿದ ಮಾತ್ರ ದೇವ್ರು ಕೂಡ ಕೊಡಕ್ಕಾಗಲ್ಲ. ದೇವ್ರು ಕೂಡ ಕರ್ಮ ಬಂಧನಕ್ಕೆ ಸಿಲಿಸಿದವರೇ. ರಾಮ ಎಷ್ಟೆಲ್ಲ ಕಷ್ಟಪಟ್ಟ. ಹಾಗಾಗಿ ಕಷ್ಟಗಳ ಕೊಡಬೇಡ ಎನ್ನಲಾರ ರಾಮ, ಆದ್ರೆ ಒಂದು ಮಾಡ್ಬೋದು ದೇವ್ರು, ಆ ಕಷ್ಟದಲ್ಲೇ ಸುಖವನ್ನು ಕಾಣುವಂತ, ಅದನ್ನು ಸಹಿಸಿಕೊಳ್ಳುವಂತ ಒಂದು ಸಹನೆಯನ್ನು ನಮ್ಗೆ ಕೊಡ್ಬೋದಲ್ಲ. ಹಾಗೆ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಎಷ್ಟು ಕೊಡಬೇಕು? ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ಕಷ್ಟ ಸಹಿಸುವ ಅಷ್ಟು ಬರದೆ ನಮ್ ಗುರುಗಳ ಹತ್ರ ಹೋದೆ, ಹೀಗೆ ಬರಿತಾ ಇದ್ದೀನಿ ಸಂಸ್ಥಾನ ಅಂತ ನಾವು ಸಂಬೋಧಿಸೋದು. ಹೇಳಿದಾಗ ಅವ್ರು ಹೇಳಿದ್ರು, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಅಂದಿಲ್ಲ, ಇದಕ್ಕೆ ಇನ್ನೊಂದು ಸಾಲು ಸೇರಿಸ್ಬಿಡು, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಅಂತ ಕೇಳು. ಯಾಕೆಂದ್ರೆ ರಾಮ ಇಲ್ಲಿ ಬಂದು ಕಷ್ಟ ಅನುಭವಿಸಿಯೇ ನಮಗೆ ಬದುಕಿನ ಪಾಠ ಹೇಳ್ಕೊಟ್ಟಿದ್ದು ಅಂತದ್ದು. ಅದಾದ್ಮೇಲೆ ಉಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತ. ಯಾಕೆಂದ್ರೆ ನಮ್ಮ ಬದುಕಿನ ಪರಿಸ್ಥಿತಿ ನಾವು ಯಾವತ್ತೂ ಒಳಿತಿನ ಕಡೆಗೆ ಹೋಗೋಣ, ಸೆಳೆತಕ್ಕೆ ಸಿಗಬಾರ್ದು. ನಾವು ಇಲ್ಲಿಂದ ಒಳ್ಳೇದಕ್ಕೆ ಅಂತ ರಾಮನ್ ನೋಡ್ಬೇಕು ಅಂತ ಹೋದ್ರು ಕೂಡ ಮಧ್ಯೆ ಯಾವ್ದೋ ಸೆಳೆತ ಬರ್ಬೋದು. ಸಿಗದಂತ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳೇ ಉಳಿದಿದ್ರೆ ನಾವೇನ್ ಮಾಡಬೇಕಾಗುತ್ತೆ? ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿ ಆಗಲಿ ರಾಮ. ಹೀಗೆ ಹಾಡನ್ನ ಬರಿತಾ ಹೋದೆ, ಬರದೆ ಗುರುಗಳ ಹತ್ರ ಹೋದೆ. ಗುರುಗಳು ತೋರಿದೆ, ಬಹಳ ತೃಪ್ತಿ ಆಯ್ತು ಅವರಿಗೆ. ಇನ್ನೇನು ಚಾತುರ್ಮಾಸ್ಯ 3-4 ದಿನದಲ್ಲಿ ಶುರುವಾಗ್ತಿತ್ತು. ಒಂದು ಕೆಲಸ ಮಾಡಿದಕ್ಕೆ, ನನ್ ಮಗ ಸಂಗೀತ ಕಲಿತಿದ್ದ, ಹಿಂದೂಸ್ತಾನಿ, 16 ವರ್ಷ ಶಿವಮೊಗ್ಗದಲ್ಲಿ, ಹುಮಾಯೂನ್ ವರ್ಲಪುರ ಅಂತ. ನೀನ್ ಸಾಕೇತಂಗೆ ಹೇಳಿ, ನಿಮ್ ಮನೆಯವಳಿಗೆ ಹೇಳಿ, ನಿನ್ ಶ್ರೀಮತಿಗೆ ಹೇಳಿ, ನೀನೇ ಒಂದು ರಾಗ ಹಾಕ್ಸ್ಬಿಡ ಅಂತ. ಸರಿ ಸುಮ್ತಾನ ಅಂದೆ. ಒಂದೇ ನಾನು ಹೇಳಿದೆ, 3 ದಿನ ಆಯ್ತು, 4ನೇ ದಿನ ಚಾತುರ್ಮಾಸ್ಯ ಶುರು ಆಗ್ಬೇಕು, ಆದ್ರೂ ನನ್ನ ಮಗ ಮಾಡ್ಲೇ ಇಲ್ಲ. ಅವನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದೆ. ಅಲ್ಲ, ನಾವೆಲ್ಲ ಸಂಗೀತ ಕಲಿಸ್ತೀವಿ, ಮುಂದೆ ನೀವು ಸ್ವತಂತ್ರ ಬದುಕು ನಿಮ್ದು. ಆದ್ರೆ ಈಗ ನಮ್ಮ ಜೊತೆಗಿರುವಾಗಾದ್ರೂ ನಮ್ಗೆ ತುಂಬಾ ಆಪ್ತವಾಗಿ ನಾವು ಹೇಳಿದ್ದನ್ನು ಒಂದು ಮಾಡಲ್ಲ ಅಂದ್ರೆ ಹೇಗೆ ನನಗೆ ಅವನ ಹತ್ರ ಹೇಳಿದೆ. ನನ್ ಬಹಳ ಬೇಜಾರಾಗೋಯ್ತು ಅಂತಂದೆ. ನಾನು ಹೇಳುವಾಗ ನನ್ನ ಕಣ್ಣು ಹಂಚು ಪದ್ದೆ ಆಗಿತ್ತು. ಅವನಿಗೂ ಬಹಳ ಬೇಜಾರಾಯ್ತು, ದುಃಖ ಬಂದೋಯ್ತು. ಅವನು ಅವತ್ತೇ ಅವನ ತಾಯಿ ಜೊತೆ ಕೂತು ರಾತ್ರಿ ಬೆಳಗಾಗೋದ್ರೊಳಗೆ ಒಂದು ರಾಗ ಹಾಕ್ತದೆ. ಈಗೇನ್ ಎಲ್ರು ಹೇಳ್ತಿದಾರೋ ಆ ರಾಗ ಅವನೇ ಹಾಕಿದ್ದು, ಸಾಕೇಶ್ ಶರ್ಮ. ಅದನ್ನ ಆಮೇಲೆ ಆ ಚಾತುರ್ಮಾಸ್ಯ ಇಡೀ ನನ್ನ ಶ್ರೀಮತಿ ಮತ್ತು ಅವ್ರ ಸ್ನೇಹಿತರು ಇದರಲ್ಲಿ ಹೇಳಿದ್ರು. ಆಮೇಲೆ ಅದನ್ನು ಯಾರ್ಯಾರು ಹಾಡಿದ್ರು, ಎಲ್ಲೆಲ್ಲೋ ಹೋಯ್ತು. ಅದು ಮಠದ ಗೀತೆ ಅಂತ ಮೊದಲು ಅನೌನ್ಸ್ ಮಾಡಿದ್ರು. ಆಮೇಲೆ ಪ್ರೀತಿಯಿಂದ ಹಾಡಿದ್ರು. ಸೂರ್ಯ ಗಾಯತ್ರಿ, ಹರ್ಷ, ರಾಹುಲ್ ವೆಲ್ಲಾಲು, ಅವಳು ಸುಪ್ರಭಾ, ಹೀಗೆ ಹಾಡ್ತಾ ಹೋದ್ರು. ಯೂಟ್ಯೂಬ್ ಅಲ್ಲಿ 1000 ಜನ ಹಾಡಿದ್ರು. ಪ್ರತಿ ತಿಂಗಳು ಅದಕ್ಕೆ ಲಕ್ಷಾಂತರ ಜನ ಕೇಳುಗರು ಆಡ್ ಆದ್ರು. ಅದೇನು ಅದೃಷ್ಟ ಇತ್ತು ಏನೋ ಗೊತ್ತಿಲ್ಲ. ಎಷ್ಟೋ ಜನ ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋದವನು ನನಗೆ ಇದಾಯ್ತು. ಸಿದ್ದಾಪುರದ ಒಬ್ರು ಇವರು ಹೇಳ್ತಿದ್ರು, ಅವರ ಮಗಳು ಸಂಗೀತ ಕಲಿಯುವಂತ ಮಗಳಿಗೆ ಆಕ್ಸಿಡೆಂಟ್ ಆಗಿ ಮೆಮೊರಿ ಲಾಸ್ ಆದಾಗ ಅವರು ಡಾಕ್ಟರ್ ಹೇಳಿದ್ರಂತೆ, ನೀವು ಅವಳಿಗೆ ಪ್ರೀತಿಯಾಗಿದ್ದು, ಅವಳಿಗೆ ಸಂಗೀತ ಪ್ರೀತಿ ಅಂತಂದ್ರೆ ಅವಳಿಗೆ ಹೇಳ್ತಿದ್ದ ಹಾಡು ಅಥವಾ ಹೇಳ್ತಿದ್ದ ಹಾಡನ್ನ ಆಗಾಗ ಹಾಕಿ ಅಂತೇಳಿ ಸುಮಾರು ಹಾಡು ಹಾಕಿದ್ರಂತೆ. ಆದ್ರೂ ಆಗ್ಲಿಲ್ಲ ಅಂತೇಳಿ ಕೊನೆಗೆ ಒಂದಿನ ಈ ಹಾಡನ್ನ ಹಾಕಿ 3-4 ದಿನ ಕೇಳಿದ ತಕ್ಷಣ ಅವಳು ಅದನ್ನ ಹೇಳಿದ್ಲು ಅಂತೆ. ಕೊನೆಗೆ ಅವ್ರ ತಾಯಿ
ಆ ಹಾಡನ್ನ ಅವರ ಮಗಳು ರೆಕಾರ್ಡ್ ಮಾಡಿ, ಆ ಹಾಡಿದ್ದನ್ನ ರೆಕಾರ್ಡ್ ಮಾಡಿ ನಾನು ಕಳಿಸಿ ಹಿಂಗಾಯ್ತು ಅಂದ್ರು. ಅದು ಆಕ್ಚುಲಿ ನಮ್ದಂತಲ್ಲ. ಆ ಹಾಡಿಗೋದು ಏನೋ ಗುರುಗಳೇ ಹೇಳಿದ್ರಿಂದಲೋ, ರಾಮನ ಕಾರಣದಿಂದಲೋ, ಅಥವಾ ಇಡೀ ನೆಲದ ಸದ್ಭಾವನೆಗಳ ಮೊತ್ತವಾಗಿಯೋ ಆ ಹಾಡು ಬಂತು. ಆ ಹಾಡನ್ನ ಪ್ರೀತಿಯಿಂದ ಸ್ವೀಕರಿಸಿದ್ರಿ. ನನಗೆ ಇಲ್ಲಿ ಅವರು ಕಾರ್ಯಕ್ರಮ ನಡೆಸಿದ್ದವರು ಪಾಪ ಮೊದಲು ಹೇಳಿದವರು, ನಾವು ಎಲ್ಲ ಹೇಳ್ತಿದ್ವಿ ಮೊದಲು ಕಲ್ತಿದ್ದು ಹೇಳ್ತಿದ್ದಂತ ಹಾಡು ಅಂತೇಳಿ. ಇಡೀ ನಾಡಲ್ಲಿ ಎಲ್ಲರೂ ಹಾಡಿದ್ರು. ಹೀಗೆ ನನ್ನ ಸಾಹಿತ್ಯ ಯಾತ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಎಲ್ಲಿಂದಲೂ ಬಂತು. ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದು ಸ್ವಲ್ಪ ಜಾಸ್ತಿ ಅಂತ ಅನ್ಸ್ಬಹುದು. ಆದ್ರೂ ಕೂಡ ಇದುವರೆಗೂ ನಡೆದು ಬಂದ ದಾರಿ ಇದೆಯಲ್ಲ, ಅದರ ಬಗ್ಗೆ ಒಂದು ತೃಪ್ತಿ ಇದೆ, ಆತ್ಮತೃಪ್ತಿ ಇದೆ. ಸ್ವಾರ್ಥಕ್ಕಾಗಿ ಬರೀಲಿಲ್ಲ, ದುಡ್ಡು ಬಂದಿದೆ ತಗೊಂಡಿದ್ದೀನಿ, ಆದ್ರೆ ಕೇವಲ ರೋಚಕತೆಯನ್ನು ಸೃಷ್ಟಿಸಿ ಜನಪ್ರಿಯತೆಗೋಸ್ಕರ ಮಾಡ್ಲಿಲ್ಲ. ಆದ್ರೆ ಜನರ ನಂಬಿಕೆಯನ್ನ ಕಳ್ಕೋಬಾರದು. ಜನರು ನಮ್ಮನ್ನ ನಂಬುವ ರೀತಿಯಲ್ಲಿ, ಈ ಜನರಿಗೆ ಒಪ್ಪುಗ ಆಗುವ ರೀತಿಯಲ್ಲಿ, ಎಲ್ಲಕ್ಕಿಂತ ಮುಖ್ಯ ನಾ ಇರುವ ರೀತಿಯಲ್ಲಿ ನನ್ನನ್ನು ನಾನು ತೋರ್ಪಡಿಸ್ಕೋಬೇಕು ಅನ್ನೋ ಕಾರಣದಿಂದ ಬರಿತಾ ಬಂದೆ. ಅದನ್ನ ನೀವೆಲ್ಲ ಒಪ್ಪಿದ್ದೀರಿ. ಮತ್ತೆ ರಮಾನಂದ ಹೆಗಡೆಯವರು ಪ್ರೀತಿಯಿಂದ ನನಗೆ ನೀವೇನೋ ಒಂದು ಮಾತಾಡ್ಲೇಬೇಕು, ಏನು ಮಾತಾಡಿ, ಹವ್ಯಕ ಸಮಾಜದ ಬಗ್ಗೆ ಮಾತಾಡಿ ಅಂತಂದ್ರು. ಈ ಸಮಾಜದ ಬಗ್ಗೆ ಎಲ್ಲ ಮಾತಾಡಬಹುದು, ಯಾಕಂದ್ರೆ ತುಂಬಾ ಇದೆ. ನಮ್ಮ ಹವ್ಯಕತನ ಎಲ್ಲಿ ಕಳೆದೋಯ್ತು ಅನ್ನೋದ್ರ ಬಗ್ಗೆ ನಂದೇ ಆದ ಒಪಿನಿಯನ್ ಕೂಡ ಇದೆ. ನಮ್ಮ ಕೊಟ್ಟಿಗೆಗಳು ಯಾವತ್ತು ಇದಾಯ್ತು. ಹಾಗಾದ್ರೆ ನಾನು ಬೆಂಗಳೂರಿಗೆ ಬಂದವನು, ನಾನು ಊರಲ್ಲಿರೋರಿಗೆ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಕೊಟ್ಟಿಗೆ ಇಟ್ಕೊಳ್ಳಿ, ದನ ಮಾಡಿ ಅಂದ್ರೆ ನಾಟಕ ಆಗ್ಬಿಡುತ್ತೆ ಅದು. ಹಾಗಾಗಿ ಅದನ್ನು ಹೇಳೋದ್ರ ಬದಲು ನಾನು ನನ್ನ ಸಾಹಿತ್ಯದ ಬಗ್ಗೆನೇ ಮಾತಾಡ್ಬಿಡ್ತೀನಿ. ಸ್ವಲ್ಪ ಅದರಲ್ಲಿ ನಮ್ಮ ವೈಯಕ್ತಿಕ ವಿಷಯಗಳು ಬರುತ್ತೆ, ಆದ್ರೂ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಅವ್ರು ಪ್ರೀತಿಯಿಂದ ಅವಕಾಶ ಕೊಟ್ಟರು. ಪ್ರೀತಿಯಿಂದ ಕೇಳಿರೋ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.